So good afternoon, dear students. So today we are going to start first chapter of physics, that is physical world. At the physical world chapter na ivattu ನಾವು start ಮಾಡೋಣ. So in previous class we have discussed about the syllabus. So syllabus ಅನ್ನು ನಾವು discuss ಮಾಡಿದ್ವಿ. So there are 10 units. So 10 units ಇದೆ, ಅದರೊಳಗೆ 10 chapters ಗಳಿದೆ. So how many working hours are needed that we have studied, and how many marks are allotted for each chapter, that all we have studied. And to pass this physics you have to get the 21 out of 70, the minimum of 21 marks and the maximum of 70 marks, and the practical there will be 30 marks. So total the 70 plus 30, that will be 100 marks. Okay, here the first chapter states that there is a physical world. So what is this physical world that we have to study? So in discussing the first class, we have said about what is meant by physics that we have studied. So again we are going to study about some the important concept. So you all are the science students. ನೀವೆಲ್ಲರೂ ಏನು ಮಾಡಿದ್ದೀರಾ? ಸೈನ್ಸ್ ಸ್ಟೂಡೆಂಟ್ಸ್ ಗೆ ಸೈನ್ಸ್ ಗೆ ನೀವು ಎನ್ರೋಲ್ ಮಾಡಿದ್ದೀರಾ. Then we have to note that what is meant by science. So okay, so what is meant by science? So science andre ಏನು? So science is nothing but, so you must have studied in your from 5th standard onwards you are going to study about this science ಅಲ್ವಾ. 5-6ನೇ ಕ್ಲಾಸ್ ಇಂದ ನೀವೇನ್ ಮಾಡಿರ್ತೀರಾ ಅಂತ ಹೇಳಿದ್ರೆ ಸೈನ್ಸ್ ಅಂದ್ರೆ ಏನು ಅಂತ ನೀವು ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಸೊ ಸೈನ್ಸ್ ಒಳಗೆ ನೀವೇನ್ ಓದ್ತೀರಾ ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಪ್ಲಾಂಟ್ಸ್. ಸೊ ಪ್ಲಾಂಟ್ಸ್ ಅನ್ನ ಓದ್ತೀರಾ, ಆಮೇಲೆ ಅನಿಮಲ್ಸ್ ಗಳನ್ನ ಓದ್ತೀರಾ, ಅಂಡ್ ದಿ ಪಾರ್ಟ್ಸ್ ಆಫ್ ದಿ ಹ್ಯೂಮನ್ ಬಾಡಿ, ದಟ್ ಇಸ್ ಹಾರ್ಟ್, ಕಿಡ್ನಿ, ಬ್ರೈನ್, ದಟ್ ಆಲ್ ಯು ಹ್ಯಾವ್ ಸ್ಟಡಿ ಅಲ್ವಾ. ಸೊ ಸೈನ್ಸ್ ಅಂತ ತಗೊಂಡ್ರೆ ಎಲ್ಲ ನೀವು ಓದ್ತಾ ಇದ್ದೀರಾ. ಹಾಗಾದ್ರೆ ಆಕ್ಚುಯಲ್ ಆಗಿ ಸೈನ್ಸ್ ಅಂದ್ರೆ ಏನು? ಸೊ ನಾವು ಇಷ್ಟು ವರ್ಷ ಓದಿದೀವಿ, 5ನೇ ಕ್ಲಾಸ್ ಇಂದ 10th ತನಕ ನಾವು ಓದಿದ್ವಿ, ಬಟ್ ಡೆಫಿನೇಷನ್ ಇಟ್ ಮೇ ನಾಟ್ ಬಿ ಏಬಲ್ ಟು ಗಿವ್ ಅಲ್ವಾ. ನಿಮ್ ಡೆಫಿನೇಷನ್ ಹೇಳೋದಕ್ಕೆ ಆಗೋದು ಸ್ವಲ್ಪ ಕಷ್ಟ. ಸೊ ಸೈನ್ಸ್ ಅಂತ ಹೇಳಿದ್ರೆ ದಟ್ ಇಸ್ ವೆರಿ ವೆರಿ ಸಿಂಪಲ್. ಸೈನ್ಸ್ ಮೀನ್ಸ್, ಸೊ 1 minute. The science means, the word science came from the Latin word. So science ಅನ್ನೋದು ಒಂದು ಲ್ಯಾಟಿನ್ ವರ್ಡ್ ಇಂದ ಬಂದಿದೆ. That word is nothing but scientia. So you can see here the highlighted ಮಾಡಿರೋ ವರ್ಡ್ ನಿಮ್ಗೆ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ scientia ಅಂತ ನಮ್ಗೆ ಒಂದು ವರ್ಡ್ ಇದೆ. ಇದ್ರ ಮೀನಿಂಗ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಟು ನೋ. ಸೊ ಟು ನೋ ಅಂದ್ರೆ ಏನೋ ಒಂದು ತಿಳ್ಕೊಳೋದಕ್ಕೆ, ಏನಾದ್ರು ನೀವು ಕೆಲಸ ಮಾಡ್ತಿದ್ದೀರಾ ಅಂದ್ರೆ ದಟ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆಸ್ ಸೈನ್ಸ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ನಿಮ್ಮ ಹತ್ರ ಒಂದು ಪೆನ್ ಇದೆ, ಈ ಪೆನ್ ನಿಮ್ಗೆ ಬರಿತಾ ಇದೆ. ಸೊ ಯಾಕೆ ಬರಿತಾ ಇದೆ ಅದನ್ನ ನಾನು ಅರ್ಥ ಮಾಡ್ಕೋಬೇಕು ಅನ್ನೋದು ನೀವು ಜಸ್ಟ್ ಥಿಂಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ದಿ ಸೈನ್ಸ್ ಅಂತ ನಾವು ಅದನ್ನ ಕರಿತೀವಿ. ದಿ ವರ್ಡ್ ಸೈನ್ಸ್ ಕೇಮ್ ಫ್ರಮ್ ದಿ ಲ್ಯಾಟಿನ್ ವರ್ಡ್ ಸೈಂಟಿಯಾ. ಇಟ್ ಮೀನಿಂಗ್ ಈಸ್ ಟು ನೋ. ಏನನ್ನ ನಾವು ನೋಡ್ಬೇಕು, ಏನನ್ನ ನಾವು ತಿಳ್ಕೋಬೇಕು. ಸೊ ಯೂಶುವಲಿ ನಾವೇನ್ ಮಾಡ್ತೀವಿ, ನಮ್ ಡೇ ಟು ಡೇ ಲೈಫ್ ಅಲ್ಲಿ ಆಗ್ತಾ ಇರೋ ಆಕ್ಟಿವಿಟೀಸ್ ಗಳನ್ನ, ಈಗ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ, ನೀವ್ ನನ್ಗ ನೋಡ್ತಾ ಇದ್ದೀರಾ, ನಾನು ಹೇಳೋದೆಲ್ಲ ನಿಮ್ಗೆ ಕೇಳಿಸ್ತಾ ಇದೆ, ಸ್ವಲ್ಪ ಜನ ಅರ್ಥ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಸ್ವಲ್ಪ ಜನ ಹೇಳಿದ ತಕ್ಷಣ ಅರ್ಥ ಆಗ್ತಿದೆ. ಇವೆಲ್ಲ ನೀವೇನ್ ಮಾಡ್ತಿದ್ರೆ ಯು ಆರ್ ಗೋಯಿಂಗ್ ಟು ನೋ ಸಮಥಿಂಗ್. ಏನೋ ಒಂದು ಹೊಸದಾಗಿ ನಮ್ಗೆ ಕಲಿಯಕ್ ಸಿಗ್ತಾ ಇದೆ, ಅಥವಾ ನಾವು ನೋಡಿರ್ತೀವಿ, ಅದ್ರ ಬಗ್ಗೆ ನಾವೇನಾದ್ರು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ ಇಟ್ಸ್ ಆಲ್ ಇಸ್ ನಥಿಂಗ್ ಬಟ್ ಅದನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಸೈನ್ಸ್ ಅಂತ ನಾವು ಅದನ್ನ ಕರಿತೀವಿ. ನೀವು 5th ಸ್ಟ್ಯಾಂಡರ್ಡ್ 6th 7th 8th 9th 10th ನೀವು ತಗೊಂಡ್ರೆ 5th ಸ್ಟ್ಯಾಂಡರ್ಡ್ ಇರೋದೇ ಸೇಮ್ ಸಿಲೆಬಸ್ ನಿಮ್ಗೆ 10th ಅಲ್ಲಿ ಇರೋದಿಲ್ಲ, ಹೌದಲ್ವಾ? ಇದು ನಿಮಗೆ ಗೊತ್ತಿರುತ್ತೆ. ಸೊ ನೀವು 5th ಸ್ಟ್ಯಾಂಡರ್ಡ್ ಏನಾದ್ರು ಜಸ್ಟ್ ನೀವು ಹಾರ್ಟ್ ಹೇಗೆ ಡ್ರಾ ಮಾಡೋದು ಅಂತ ನೀವು ಕಲ್ತಿದ್ರೆ SLC ಹೋದಾಗ 10th ಸ್ಟ್ಯಾಂಡರ್ಡ್ ಬಂದಾಗ ನೀವೇನ್ ಮಾಡ್ತೀವಿ, ಅದ್ರೊಳಗೆ ಎಷ್ಟು ಪಾರ್ಟ್ಸ್ ಗಳಿದೆ ಅಲ್ವಾ. ಸೊ ಹಾರ್ಟ್ ಅಂದ್ರೆ ಏನಿದೆ, ಆಮೇಲೆ ಅದ್ರೊಳಗೆ ಆರ್ಟರಿ ಅಂದ್ರೆ ಯಾವುದು, ಆಮೇಲೆ ಎಷ್ಟು ಅದ್ರೊಳಗೆ ಚೇಂಬರ್ಸ್ ಗಳಿರುತ್ತೆ, ಆ ಚೇಂಬರ್ ಏನು ಆಕ್ಷನ್ ಅನ್ನ ಮಾಡುತ್ತೆ. ಸೊ ಹಾರ್ಟ್ ಇನ್ ಆಕ್ಷನ್ ನಾವ್ ಏನ್ ಹೇಳ್ತೀವಿ, ಸೊ ಪಂಪ್ ದಿ ಬ್ಲಡ್ ಅಂತ ಕರಿತೀವಿ. ಅದು ಹೇಗೆ ಬ್ಲಡ್ ಅನ್ನ ಪಂಪ್ ಮಾಡುತ್ತೆ, ಯಾವ ಆರ್ಟರಿ ಒಳಗೆ ಬ್ಲಡ್ ಮೂವ್ಮೆಂಟ್ ಆಗುತ್ತೆ, ಯಾವ ಆರ್ಟರಿಯಿಂದ ಬ್ಲಡ್ ಹೊರಗಡೆ ಹೋಗುತ್ತೆ, ಇವನ್ನೆಲ್ಲ ಏನ್ ಮಾಡ್ತೀವಿ ನಾವು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಇರೋದ್ರಿಂದ ಇದನ್ನ ನಾವ್ ಏನ್ ಕರಿತೀವಿ ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಆಸ್ ನಾವು ಸೈನ್ಸ್ ಅಂತ ನಾವು ಅದನ್ನ ಕರಿತೀವಿ. ಸೈನ್ಸ್ ಅನ್ನ ನಾವ್ ಏನ್ ಮಾಡ್ಬೇಕು ಅಂತ ವಿ ಹ್ಯಾವ್ ಟು ಸ್ಟಡಿ ಇಟ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ದಿ ಸೈನ್ಸ್ ಇಸ್ ನಥಿಂಗ್ ಬಟ್ ದಿ ಸಿಸ್ಟಮ್ಯಾಟಿಕ್ ನಾಲೆಜ್ obtained through observation, experiment and verification. Okay, these three are the very important key points: observation, experiments and verification ಅನ್ನೋದು ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಅಬ್ಸರ್ವೇಷನ್ಸ್ ಅಂತ ಹೇಳಿದೆ, ಈಗ ಮಳೆಗಾಲದಲ್ಲಿದೆ. ಸೊ ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಬಿಸಿಲು ಬಂತು, ಆ ಕಡೆ ಮಳೆನೂ ಬರ್ತಾ ಇದೆ, ಬಿಸಿಲು ಬರ್ತಿದೆ, ನೀವು ಹೊರಗಡೆ ಹೋದಾಗ ಯು ಕ್ಯಾನ್ ಸಿ ದಿ ರೈನ್ಬೋಸ್, ಹೌದಲ್ವಾ? ರೈನ್ಬೋಸ್ ನೀವು ನೋಡ್ತೀರಾ, ದಟ್ ಈಸ್ ಕಾಲ್ಡ್ ಆಸ್ ಅಬ್ಸರ್ವೇಷನ್ ಅಂತ ಕರಿತೀವಿ. ಆಮೇಲೆ ಅಬ್ಸರ್ವೇಷನ್ ಮಾಡ್ಕೊಂಡು ನಾವ್ ಮಾಡಿದ್ರು ಎಷ್ಟು ಕಲರ್ಸ್ ಗಳಿದೆ, 7 ಕಲರ್ಸ್ ನನಗೆ ಕಾಣಿಸ್ತಾ ಇದೆ.
ನಾನು ಡೇ ಟು ಡೇ ಲೈಫ್ ಅಲ್ಲಿ ಅದನ್ನ ಕ್ರಿಯೇಟ್ ಮಾಡ್ಕೋಬಹುದಾ, ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ಕೊಂಡು ನನಗೆ ರೇನ್ಬೋನ ಫೈಂಡ್ ಔಟ್ ಮಾಡ್ಕೋಬಹುದಾ? ದಟ್ ಇಸ್ ಆಲ್ಸೋ ಪಾಸಿಬಲ್. ಓಕೆ, ಸರ್ ಐಸಾಕ್ ನ್ಯೂಟನ್ ಶೋಡ್, ಆಯ್ತಾ, ಅವ್ರೇನ್ ಮಾಡಿದಾರೆ ತೋರಿಸಿದ್ದಾರೆ. ಅವ್ರ ಹತ್ರ ಏನಿರುತ್ತೆ, ಒಂದು ಪ್ರಿಸಮ್ ಇರುತ್ತೆ. ಆ ಪ್ರಿಸಮ್ ಇಂದ ಏನ್ ಮಾಡ್ತಾರೆ, ವೈಟ್ ಲೈಟ್ ಅನ್ನ, ಸೊ ಬಿಳಿ ಲೈಟ್ ಅನ್ನ ಬಿಟ್ಟಾಗ ಏನಾಗುತ್ತೆ, ಇನ್ನೊಂದು ಪಾರ್ಟ್ ಅಲ್ಲಿ ಏನಾಗುತ್ತೆ, ನಮಗೆ 7 ಕಲರ್ಸ್ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇರೋದಲ್ಲಿ ನೇಚರ್ ಅಲ್ಲಿ ನಾನು ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಎಕ್ಸ್ಪೆರಿಮೆಂಟ್ಸ್ ಅನ್ನ ನಾನು ಎಲ್ಲಿ ಮಾಡ್ತೀನಿ ಅಂತ, ನಾನು ಲ್ಯಾಬೋರೇಟರಿ ಕಂಡೀಷನ್ ಒಳಗೆ ಒಂದು ಪ್ರಿಸಮ್ ಅನ್ನ ಇಟ್ಕೋಬೇಕು, ವೈಟ್ ಲೈಟ್ ಅನ್ನ ಕಳಿಸ್ಬೇಕು. ಸೊ ವೈಟ್ ಲೈಟ್ ಅನ್ನ ಕಳ್ಸಾಗ ಏನಾಗುತ್ತೆ, ನಿಮಗೆ 7 ಕಲರ್ಸ್ ಬರ್ತದೆ. ಅದನ್ನೇನ್ ಕರಿತೀವಿ ನಾವು, ಎಕ್ಸ್ಪೆರಿಮೆಂಟ್ ಅಂತ ನಾವು ಅದನ್ನ ಕರಿತೀವಿ. ವೆರಿಫಿಕೇಶನ್ ಅಂದ್ರೆ ಏನು, ನನಗೆ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಕ್ ಬರ್ತಿರೋದು ಅಂಡ್ ನಾನು ನೇಚರ್ ಅಲ್ಲಿ ನೋಡಿರೋದು ಎರಡು ನನಗೆ ಸೇಮ್ ಇದೆನಾ ಅನ್ನೋದನ್ನ ನೋಡಕ್ ಹೋದ್ರೆ ಅದನ್ನೇನ್ ಕರಿತೀನಿ ನಾನು, ವೆರಿಫಿಕೇಶನ್ ಅಂತ ಕರಿತೀನಿ. Therefore, the science is called a systematic knowledge obtained through observation, experiment and the verification. ಅದಕ್ಕೆ ನಾವು ಡೆಫಿನೇಷನ್ ಏನ್ ಕರಿತೀವಿ, ಇಟ್ ಇಸ್ ಕಾಲ್ಡ್ as ನಾವು ಸೈನ್ಸ್ ಅಂತ ನಾವು ಕರಿತೀವಿ. ಸೊ ಅರ್ಥ ಆಗಿರ್ಬೇಕಲ್ವಾ, ಅದು ಡೆಫಿನೇಷನ್ ಆಫ್ ದಿ ಸೈನ್ಸ್ ಅಂತ ಹೇಳಿದ್ರೆ, ಸೈನ್ಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದಿ ಸಿಸ್ಟಮ್ಯಾಟಿಕ್ ನಾಲೆಜ್ obtained through the observation. So obtained through the observation, experiment and the verification. ಇದಕ್ಕೆ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಸೈನ್ಸ್ ಅಂತ ಕರಿತೇವೆ. ಇಲ್ಲಿ ಸಿಸ್ಟಮ್ಯಾಟಿಕ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸಿಸ್ಟಮ್ಯಾಟಿಕ್ ವೇ ಅಂತ ಹೇಳಿದ್ರೆ ಸರ್ಟನ್ ಪ್ರೊಸೀಜರ್ ಗಳಿರುತ್ತೆ. ಈಗ ನಿಮ್ಗೆ ಮ್ಯಾಥ್ಸ್ ಅಲ್ಲಿ ಒಂದು ನಾನು ನಿಮ್ಗೆ ಏನಾದ್ರು ಒಂದು ಇಕ್ವೇಶನ್ ಕೊಟ್ರೆ ಸಾಲ್ವ್ ಅಂತ ನಿಮ್ಗೆ ಒಂದು ಕೇಳ್ತೀನಿ, ಹೀಗಿರುತ್ತೆ x² + 2x + 1 ಅಂತಿದೆ. ಇದಕ್ಕೆ ನಾನು ಹೇಳ್ತೀನಿ ಫೈಂಡ್ ದಿ ವ್ಯಾಲ್ಯೂ ಆಫ್ x ಅನ್ನ ನಾನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಸೊ ಸರ್ಟನ್ ಪ್ರೊಸೀಜರ್ ಇರ್ತಾ, ಹೇಗ್ ಬರ್ತೀರಾ, x² ಪ್ಲಸ್ ಹೇಗ್ ಬರೀತಾ ಹೋಗ್ತೀರಾ, x² + ಅಗೇನ್ ಇದ್ರ 1x + 1x ಬರೀತೀರಾ, +1 ಅಂತ ಬರೀತೀರಾ. ಇದ್ರೊಳಗಿಂದ ಒಂದು ಕಾಮನ್ x ಅನ್ನ ತೆಗಿತೀರಾ. ಕಾಮನ್ x ಅನ್ನ ತಗೊಂಡ್ರೆ x ಅನ್ನ ಹೊರಗೆ ತಗೊಂಡ್ರೆ x + 1 ಆಯ್ತು. ಆಮೇಲೆ ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ 1 ಅನ್ನ ನಾನು ಕಾಮನ್ ತಗೊಂಡ್ರೆ, +1 ಅನ್ನ ಕಾಮನ್ ತಗೊಂಡ್ರೆ ನನಗೆ ಏನ್ ಬರುತ್ತೆ, ಐ ವಿಲ್ ಗೆಟ್ x + 1 ಅಂತ ನನಗೆ ಬರುತ್ತೆ. ಇವೆರಡನ್ನ ತೆಗೆದು ನನಗೆ ಏನ್ ಬರುತ್ತೆ, x + 1 × x + 1 ಅಂತ ಬರುತ್ತೆ. ಅವಾಗ ನಾನು ಏನ್ ಮಾಡ್ತೀನಿ, ಅದನ್ನ ಫೈಂಡ್ ಔಟ್ ಮಾಡಿದಾಗ ನನಗೆ x = ಸರ್ಟನ್ ವ್ಯಾಲ್ಯೂ 1 ಅಂತ ಬರುತ್ತೆ. ಸರಿನಾ, ಇವೆಲ್ಲ ಏನ್ ಮಾಡ್ತೀವಿ, ಸರ್ಟನ್ ಪ್ರೊಸೆಸ್ ಗಳು ನನಗೆ ಇರುತ್ತೆ. ಸೊ ಇಲ್ಲೂ ಅಷ್ಟೇ ನಾವು ಸೈನ್ಸ್ ಅಂತ ಹೇಳಿದ್ರೆ ಸಿಸ್ಟಮ್ಯಾಟಿಕ್ ನಾಲೆಜ್ obtained to observation, experiments and the verification ಅಂತ ನಾವು ಅದನ್ನ ಕರಿತೀವಿ. ಓಕೆ, ಹಾಗಾದ್ರೆ ಹೂ ಇಸ್ ದಿ ಸೈಂಟಿಸ್ಟ್? ಸೈಂಟಿಸ್ಟ್ ಅಂದ್ರೆ ಯಾರು? ಸೊ ಸೈಂಟಿಸ್ಟ್ ಇಸ್ ನಥಿಂಗ್ ಬಟ್, ಸೈಂಟಿಸ್ಟ್ ಇಸ್ ಎ ಪರ್ಸನ್ who studies science with the scientific attitude. So this is very important. So ನಾವು ಏನ್ ಮಾಡ್ತಿದ್ದೀವಿ, we are also going to study the science. ನಾವು ಸೈನ್ಸ್ ಅನ್ನ ಓದ್ತಾ ಇದೀವಿ. 5th ಸ್ಟ್ಯಾಂಡರ್ಡ್ ಇಂದ ನಾವು 10th ಸ್ಟ್ಯಾಂಡರ್ಡ್ ತನಕ ನಾವು ಸೈನ್ಸ್ ಅನ್ನ ಓದಿದೀವಿ. ಮತ್ತೆ ಏನ್ ಮಾಡ್ತೀವಿ, PUC ಅಲ್ಲಿ ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಅಲ್ಲಿ ಅಗೇನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಸೈನ್ಸ್. ಸೈನ್ಸ್ ಅನ್ನ ಓದ್ತಿದ್ವಿ, ಬಟ್ ವಿ ಆರ್ ನಾಟ್ ಕಾಲ್ಡ್ ಆಸ್ ಸೈಂಟಿಸ್ಟ್. ನಮ್ಮನ್ನ ಏನ್ ಮಾಡೋದಿಲ್ಲ, ಸೈಂಟಿಸ್ಟ್ ಅಂತ ಕರೆಯೋದಿಲ್ಲ ಅಲ್ವಾ. ನನ್ನನ್ನ ಲೆಕ್ಚರರ್ ಅಂತ ಕರೀತಾರೆ, ನಿಮ್ಮನ್ನ ಸೈನ್ಸ್ ಸ್ಟೂಡೆಂಟ್ಸ್ ಅಂತ ಕರೀತಾರೆ. ಬಟ್ ಈ ಸೈಂಟಿಸ್ಟ್ ಅಂದ್ರೆ ಯಾರು? ಸೈಂಟಿಸ್ಟ್ ನಥಿಂಗ್ ಬಟ್ he is a person who studies the science with a scientific attitude. ಹಾಗಾದ್ರೆ what is the scientific attitude? In later class we are going to study about this scientific attitude. Scientific attitude ಅಂದ್ರೆ ಏನು ಅನ್ನೋದನ್ನ ನೋಡ್ಬೇಕು. ಈಗ ಸೈಂಟಿಸ್ಟ್ ಅಂತ ಹೇಳಿದ ತಕ್ಷಣ ಈಗ ನಿಮ್ಗೆ ಸರ್ ಆಲ್ಬರ್ಟ್ ಐನ್ಸ್ಟೈನ್ ನಿಮ್ಗೆ ಗೊತ್ತಿದ್ದಾರೆ ಅಲ್ವಾ. ಸೊ ಆಲ್ಬರ್ಟ್ ಐನ್ಸ್ಟೈನ್ ನಿಮ್ಗೆ ಗೊತ್ತಿದ್ದಾರೆ, ನಿಮ್ಗೆ ಹೋಮಿ ಜಹಾಂಗೀರ್ ಬಾಬಾ ನಿಮ್ಗೆ ಗೊತ್ತಿರ್ತಾರೆ, ಕೃಷ್ಣರಾಜ್ ರಾವ್ ಗೊತ್ತಿದಾರ ನಿಮ್ಗೆ? ಸೊ ಯಾರಿಗಾರು ಗೊತ್ತಿದಾರ ಕೃಷ್ಣರಾಜ್ ರಾವ್ ಅಂತ ಯಾರಾದ್ರು ಗೊತ್ತಿದಾರ? ಸೊ ಗೊತ್ತಿದ್ರೆ ಅಲ್ಲೊಂದು ಟೆಕ್ಸ್ಟ್ ಮಾಡಿ, ಸೊ ನಂಗೆ ಗೊತ್ತಾಗತ್ತೆ. ಸೊ ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ, ಇಲ್ಲ ಅಂತ ಹೇಳಿ, ಸರಿನಾ? ಯು ನೋ ಅಬೌಟ್ ದಿ ಹೋಮಿ ಜಹಾಂಗೀರ್ ಬಾಬಾ ನಿಮ್ಗೆ ಗೊತ್ತಿದ್ದಾರೆ. ಸೊ ಹೋಮಿ ಜಹಾಂಗೀರ್ ಬಾಬಾ ಅಂದ್ರೆ ಯಾರು ಅಂತ ನಿಮ್ಗೆ ಗೊತ್ತಿದೆ. ಆಮೇಲೆ ಸರ್ ಆಲ್ಬರ್ಟ್ ಐನ್ಸ್ಟೈನ್ ಅಂದ್ರೆ ಯಾರು ಅಂತ ನಿಮ್ಗೆ ಗೊತ್ತಿದೆ, ಸರಿನಾ? ಈ ಕೃಷ್ಣರಾವ್ ಅಂತ ಹೇಳಿದ್ರೆ ಯಾರು? ಸೊ ಕೃಷ್ಣರಾವ್ ಅಂತ ಹೇಳಿದ್ರೆ ಯಾರಂತ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಯಾರಿಗಾರು ಗೊತ್ತಿದಾರ ತಡೀರಿ, ಯಾರು ಟೆಕ್ಸ್ಟ್ ಮಾಡಿದ್ದಾರೆ ನೋಡೋಣ. ಸೊ ನೋ ಸರ್ ಅಂತ ಹಾಕಿದ್ದಾರೆ. ಸೊ ಸರಿನಾ, ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಅವ್ರು ನನಗೂ ಯಾರಂತಾನೆ ಗೊತ್ತಿಲ್ಲ. ಸೊ ಈಸ್ ನಾಟ್ ಎ ಸೈಂಟಿಸ್ಟ್. ಓಕೆನಾ, ಗೊತ್ತಾಯ್ತಾ? ಸೊ ಯು ನೋ ಅಬೌಟ್ ಸರ್ ಐಸಾಕ್ ನ್ಯೂಟನ್ ಯಾರಂತ ನಿಮ್ಗೆ ಗೊತ್ತಿದೆ, ಆಲ್ಬರ್ಟ್ ಐನ್ಸ್ಟೈನ್ ಯಾರಂತ ನಿಮ್ಗೆ ಗೊತ್ತಿದೆ, ಹೋಮಿ ಜಹಾಂಗೀರ್ ಬಾಬಾ ಯಾರಂತ ನಿಮ್ಗೆ ಗೊತ್ತಿದೆ, ಸರಿನಾ? ಶ್ರೀನಿವಾಸ್ ರಾವನ್ ಯಾರಂತ ಗೊತ್ತಿದೆ, ಸರ್ ಸಿ ವಿ ರಾಮನ್ ಅಂದ್ರೆ ಯಾರಂತ ಗೊತ್ತಿದೆ. ಬಟ್ ಕೃಷ್ಣರಾವ್ ಯಾರು ಅಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಹಿ ಇಸ್ ನಾಟ್ ಎ ಸೈಂಟಿಸ್ಟ್. ನಾನು ಸುಮ್ನೆ ನನಗೆ ಒಂದು ಹೆಸರು ಬಂತು ಹೇಳ್ಬಿಟ್ಟೆ, ಆಯ್ತಾ? ಈಗ ನನ್ನ ಹೆಸರು, ನೀವು ಇಲ್ಲಿ ಕಾಲೇಜ್ ಜಾಯ್ನ್ ಆಗ ನನ್ನ ಹೆಸರು ಏನಂತ ನಿಮ್ಗೆ ಗೊತ್ತಿದೆ. ಈಗ ನಿಮ್ ಯಾರನ್ನ ಇಲ್ಲಿ ನೋಡ್ಕೊಂಡು ಹೇಳ್ಬೋದು, ಅಂಬಿಕಾ ಅಂತಿದ್ದಾರೆ, ಪೂರ್ಣಿಮಾ ಅಂತಿದ್ದಾರೆ, ಅವರೆಲ್ಲ ಮೆಸೇಜ್ ಮಾಡ್ತಾರೆ, ಸ್ಮಿಯಾ ಬಾನು, ಸೊ ಎಲ್ಲ ಮೆಸೇಜ್ ಮಾಡ್ತಿದ್ದಾರೆ, ಸರಿನಾ? ಇವರು ಸೈಂಟಿಸ್ಟ್ ಅಂತ ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಅವ್ರು ಏನಾದ್ರು ಒಂದ್ ಏನ್ ಮಾಡ್ಬೇಕು, ಥಿಯರಿನ ಕೊಡ್ಬೇಕು. ಆ ಥಿಯರಿನ ತಗೊಂಡ್ ಏನ್ ಮಾಡ್ಬೇಕು, ಅವರನ್ನ ಅಷ್ಟೇ ಇಟ್ಕೊಳೋದಲ್ಲ, ಅದನ್ನ ಏನ್ ಮಾಡ್ಬೇಕು, ಎಲ್ಲರಿಗೂ ತೋರಿಸ್ಬೇಕು. ಇದನ್ನ ಏನ್ ಕರಿತೀವಿ ನಾವು, ಸೈಂಟಿಫಿಕ್ ಆಟಿಟ್ಯೂಡ್ ಅಂತ ನಾವು ಅದನ್ನ ಕರಿತೇವೆ.
ಆಯ್ತಾ. ನೀವೇನಾದ್ರೂ ಡಿಸ್ಕವರ್ ಮಾಡಿದೀರಾ ಮನೆಯಲ್ಲಿ, ನಾನೇನೋ ಕಂಡಿಟ್ಬಿಟ್ಟಿದ್ದೀನಿ ಹೊಸದು ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಬೇರೆಯವರಿಗೆ ತೋರಿಸ್ಬೇಕು. ಯಾರೋ ಗೊತ್ತಿರೋ ಸೈನ್ಸ್ ಗೊತ್ತಿರೋರು ಅವ್ರೇನ್ ಮಾಡ್ತಾರೆ, ಹಾ ಇದು ನೀನೇ ಕಂಡು ಹಿಡಿದಿದ್ದು, ಅವಾಗ ನಿಮ್ಗೆ ಏನ್ ಸಿಗುತ್ತೆ, ರೆಕಗ್ನಿಷನ್ ಸಿಗುತ್ತೆ. ಅವಾಗ ನಿಮ್ಮನ್ನ ಏನ್ ಕರಿಬಹುದು ಅಂತ ಹೇಳಿದ್ರೆ ಸೈಂಟಿಸ್ಟ್ ಅಂತ ನಿಮ್ಗೆ ನೇಮಿಂಗ್ ಮಾಡ್ಬೋದು. ಅದನ್ನ ರಿಸರ್ಚ್ ಮಾಡೋದು ಇವೆಲ್ಲ ಸರ್ಟನ್ ಮೆಥಡಾಲಜಿಸ್ ನಮಗೆ ಇರುತ್ತೆ. ಓಕೆ, ಸೊ ಸೈಂಟಿಸ್ಟ್ ಇಸ್ ಎ ಪರ್ಸನ್ ಹೂ ಸ್ಟಡೀಸ್ ದಿ ಸೈನ್ಸ್ ವಿತ್ ಎ ಸೈಂಟಿಫಿಕ್ ಆಟಿಟ್ಯೂಡ್ ಅಂತ ಆಯ್ತು. ಓಕೆ, ದೆನ್ ವಾಟ್ ಆರ್ ದಿ ಬ್ರಾಂಚಸ್ ಆಫ್ ದಿ ಸೈನ್ಸ್? ಸೊ ಸೈನ್ಸ್ ನ ಬ್ರಾಂಚಸ್ ಗಳು ಯಾವುದು? ಸೊ ಹಿಯರ್ ಯು ಕ್ಯಾನ್ ಸಿ ದಿಸ್. ಇದನ್ನ ಯಾರಂತ ನಿಮ್ಗೂ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈಸ್ ನಥಿಂಗ್ ಬಟ್ ಯಾರು? ಸೊ ಐನ್ಸ್ಟೀನ್. ಸೊ ಯು ಕ್ಯಾನ್ ಸಿ ಐನ್ಸ್ಟೀನ್. ಸೊ ಐನ್ಸ್ಟೀನ್ ಇಸ್ ಫೇಮಸ್ ಫಾರ್ ದಿ ಥಿಯರಿ ಆಫ್ ರಿಲೇಟಿವಿಟಿ ಅಂತ ನಾವು ಅದನ್ನ ಕರಿತೀವಿ. ಅಂಡ್ ಈ ಈಕ್ವೇಶನ್ ನಿಮಗೆ ಗೊತ್ತಿರುತ್ತೆ, ಇ ಇಸ್ ಈಕ್ವಲ್ ಟು ಎಂ ಸಿ ಸ್ಕ್ವೇರ್. ಇ ಇಸ್ ಈಕ್ವಲ್ ಟು ಎಂ ಸಿ ಸ್ಕ್ವೇರ್ ಅಂತ ಬರ್ದ್ರೆ ಸೊ ನಾವೇನ್ ಹೇಳ್ತೀವಿ, ಸೊ ಇದು ಯಾರು ಈಕ್ವೇಶನ್ ಕೊಟ್ಟಿದ್ದು ಅಂತ ಹೇಳಿದ್ರೆ ಸರ್ ಆಲ್ಬರ್ಟ್ ಐನ್ಸ್ಟೀನ್ ಕೊಟ್ಟಿದ್ದು ಅಂತ ನಾವು ಹೇಳ್ತೇವೆ. ಈಗ ನಾವಿಲ್ಲಿ ಏನ್ ಮಾಡ್ಬೇಕು, ಬ್ರಾಂಚಸ್ ಆಫ್ ಸೈನ್ಸ್ ಅಂತ ಇದೆ. ಸೈನ್ಸ್ ಒಳಗೆ ನನಗೆ ಯಾವುದೇ ನನಗೆ ಬ್ರಾಂಚಸ್ ಇದೆ. ಸೈನ್ಸ್ ಒಳಗೆ ಮೇನ್ ಆಗಿ there are two branches of science that is called as, first one is the physical science, second one is the biological science. So ಹಾಗಾದ್ರೆ what is this physical science? Then physical science ಅಂತ ಹೇಳಿದ್ರೆ this is the science which deals with the non living things. That is very important. Okay, science ಒಳಗೆ there are two types of branches, two branches. First branch is the physical science, second one is the biological science. ಈ ಫಿಸಿಕಲ್ ಸೈನ್ಸ್ ಒಳಗೆ ನಾವ್ ಏನನ್ನ ಸ್ಟಡಿ ಮಾಡ್ತಿದೀವಿ ಅಂತ ಹೇಳಿದ್ರೆ, ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ನಾನ್ ಲಿವಿಂಗ್ ಥಿಂಗ್ಸ್. ಸೊ ಲಿವಿಂಗ್ ಥಿಂಗ್ಸ್ ಅನ್ನ ನಾವು ಸ್ಟಡಿ ಮಾಡ್ತಾ ಇಲ್ಲ, ನಾನ್ ಲಿವಿಂಗ್ ಥಿಂಗ್ಸ್ ಅನ್ನ ನಾವೇನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸ್ಟಡಿ ಇದೆ. ಸೊ ಯಾಕೆ ಅದು ನಾನ್ ಲಿವಿಂಗ್ ಥಿಂಗ್ಸ್ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ, ಸೊ ನೋಡ್ಬೋದು, ನೀವೇನ್ ಹೇಳ್ತೀರಾ, ಒಂದು ಬಸ್ ಮೂವ್ಮೆಂಟ್ ಆಗ್ತಿದೆ, ಒಂದು ಬಸ್ ಇಸ್ ಮೂವಿಂಗ್ ಆನ್ ದಿ ರೋಡ್. ಸೊ ಬಸ್ ಇಸ್ ಮೂವಿಂಗ್ ಆನ್ ದಿ ರೋಡ್, ಅದು ಎಷ್ಟು ಸ್ಪೀಡ್ ಅಲ್ಲಿ ಮೂವ್ಮೆಂಟ್ ಆಗ್ತಿದೆ, ಎಷ್ಟು ಎಕ್ಸಲರೇಟರ್ ಕೊಡ್ತಾ ಇದ್ದಾರೆ. ಆಮೇಲೆ ಬೈಕ್ ರೇಸ್ ಇದೆ, ನನಗೆ ಕಾರ್ ರೇಸ್ ಇದೆ, ಅಲ್ಲಿ ಹೇಗೆ ಅದು ಮೂವ್ಮೆಂಟ್ ಆಗ್ತಿದೆ. ಅಥವಾ ರಿವರ್ ಏನಾಗ್ತಿದೆ, ಇಟ್ ಇಸ್ ಫ್ಲೋಯಿಂಗ್ ಫ್ರಮ್ ಹೈಟ್ ಟು ಬಾಟಮ್. ಫಾಲ್ಸ್ ಏನಾಗ್ತಿದೆ, ವಾಟರ್ ಫಾಲ್ಸ್ ಏನಾಗಿದೆ, ಹೈಟ್ ಇಂದ ನನಗೆ ಕೆಳಗಡೆ ಬೀಳ್ತಾ ಇದೆ, ಇದನ್ನ ಸ್ಟಡಿ ಮಾಡ್ತೀವಿ. ಮನೆಯಲ್ಲಿ ನಾವು ನೀರಿನ ಟ್ಯಾಂಕ್ ಅನ್ನ ಏನ್ ಮಾಡಿರ್ತೀವಿ, ಸಿಂಟ್ಯಾಕ್ಸ್ ಅನ್ನ ನಾವೇನ್ ಮಾಡ್ತೀವಿ, ಮನೆ ಮೇಲೆ ಇಟ್ಟಿರ್ತೀವಿ. ಯಾಕೆ ಅದನ್ನ ಇಟ್ಟಿರ್ತೀವಿ, ಇವೆಲ್ಲ ಏನಾಯ್ತು, ನಾವು ಸ್ಟಡಿ ಮಾಡ್ತಾ ಇದೀವಿ. ಯಾವ್ದು ಸ್ಟಡಿ ಮಾಡ್ತೀವಿ, ಯು ಆರ್ ಗೋಯಿಂಗ್ ಟು ಸ್ಟಡಿ ಇಟ್ ಇನ್ ಫಿಸಿಕ್ಸ್ ಒಳಗೆ ಸ್ಟಡಿ ಮಾಡ್ತೀರಾ. ಅವೇನಾಯ್ತು, ದೇ ಆರ್ ನಾನ್ ಲಿವಿಂಗ್ ಥಿಂಗ್ಸ್, ಅದಕ್ಕೆ ನಮ್ಗೆ ಜೀವ ಇರೋದಿಲ್ಲ. ಅದನ್ನ ಏನ್ ಕರಿತೀವಿ ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಫಿಸಿಕಲ್ ಸೈನ್ಸ್ ಅಂತ ನಾವು ಅದನ್ನ ಕರಿತೀವಿ. ದಿ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದಿ ನಾನ್ ಲಿವಿಂಗ್ ಥಿಂಗ್ಸ್ ಇಸ್ ಕಾಲ್ಡ್ ಆಸ್, ಅದನ್ನ ನಾವು ಫಿಸಿಕಲ್ ಸೈನ್ಸ್ ಅಂತ ನಾವು ಅದನ್ನ ಕರಿತೀವಿ. ಇದ್ರೊಳಗೆ ಎಕ್ಸಾಂಪಲ್ ಫಾರ್ ಫಿಸಿಕಲ್ ಸೈನ್ಸ್ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಫಾರ್ ಫಿಸಿಕಲ್ ಸೈನ್ಸಸ್ ಆರ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ, ಜಿಯಾಲಜಿ, ಆಸ್ಟ್ರೋನಮಿ. ಫಿಸಿಕ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಯ್ತು ಏನು ಅಂತ. ಕೆಮಿಸ್ಟ್ರಿ ಅಂತ ಹೇಳಿದ್ರೆ ಹಿಯರ್ ಮೇನ್ಲಿ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಎಲಿಮೆಂಟ್ಸ್ ಅಂಡ್ ದರ್ ರಿಯಾಕ್ಷನ್ಸ್. ಕಾಂಪೌಂಡ್ಸ್ ಗಳನ್ನ ನೀವೇನ್ ಮಾಡ್ತೀರಾ, ಕಲಿತಾ ಹೋಗ್ತೀರಾ. ಜಿಯಾಲಜಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ಅರ್ತ್. ಸೊ ಅರ್ತ್ ಬಗ್ಗೆ ನಾನು ಏನಾದ್ರು ಸ್ಟಡಿ ಮಾಡ್ಬೇಕು, ಅರ್ತ್ ಬರುತ್ತೆ, ಅದನ್ನ ನಾನು ಸ್ಟಡಿ ಮಾಡ್ಬೇಕು ಅಂತ ಹೇಳಿದ್ರೆ ಐ ಆಮ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಜಿಯೋಗ್ರಫಿ. ಅಂಡ್ ಆಸ್ಟ್ರೋನಮಿ ಅಂತ ಹೇಳಿದ್ರೆ ಇಟ್ ಇಸ್ ದಿ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ಸ್ಟಡಿ ಆಫ್ ದಿ ಆಸ್ಟ್ರೋನಾಮಿಕಲ್ ಫಿನಾಮಿನಾ. ಸೊ ಅದನ್ನ ನಾವು ಕಲಿಯೋದಕ್ಕೆ ಏನ್ ಮಾಡ್ತೀವಿ, ಯೂಸ್ ಮಾಡ್ತಾ ಇದೀವಿ. ಓಕೆ, ಸೊ ಆಮೇಲೆ ಬಯಾಲಜಿಕಲ್ ಸೈನ್ಸ್ ಅಂದ್ರೆ ಏನು? ಸೊ ಬಯಾಲಜಿಕಲ್ ಸೈನ್ಸ್ ಇಸ್ ನಥಿಂಗ್ ಬಟ್ ಇಟ್ ಡೀಲ್ಸ್ ವಿತ್ ದಿ ಲಿವಿಂಗ್ ಥಿಂಗ್ಸ್. ಸೊ ಇಲ್ಲಿ ನಾನ್ ಲಿವಿಂಗ್ ಥಿಂಗ್ಸ್ ಅನ್ನ ಸ್ಟಡಿ ಮಾಡೋದು ಇಟ್ ಇಸ್ ದಿ ಫಿಸಿಕಲ್ ಸೈನ್ಸ್ ಅಂತ ಕರಿತೀವಿ. ಬಯಾಲಜಿಕಲ್ ಸೈನ್ಸ್ ಅಂತ ಹೇಳಿದ್ರೆ ಇಟ್ ಡೀಲ್ಸ್ ವಿತ್ ದಿ ಲಿವಿಂಗ್ ಥಿಂಗ್ಸ್ ಅಂತ ನಾವು ಅದನ್ನ ಹೇಳ್ತೇವೆ. ಸೊ ಹಾಗಾದ್ರೆ ಯಾವ್ದು ಬರುತ್ತೆ ಬಯಾಲಜಿಕಲ್ ಸೈನ್ಸ್ ಒಳಗೆ? ಸೊ ಬಯಾಲಜಿಕಲ್ ಸೈನ್ಸ್ ಒಳಗೆ ನನಗೆ ಬಾಟನಿ ಬರುತ್ತೆ, ಝೂಯಾಲಜಿ ಬರುತ್ತೆ. ನೀವು SLC ಅಲ್ಲಿ ಬಯಾಲಜಿ ಅಂತ ಓದಿರ್ತೀರಾ. ಸೊ ಬಯಾಲಜಿ ಅಂತ ನೀವು ಅದನ್ನ ಓದಿರ್ತೀರ, ಸ್ಟಡಿ ಆಫ್ ಲಿವಿಂಗ್ ಬೀಯಿಂಗ್ಸ್. ಸೊ ಅದನ್ನ ಏನ್ ಕರೆ ಬಯಾಲಜಿ ಅಂತ ನಾವು ಅದನ್ನ ಕರಿತೇವೆ. ಆ ಬಯಾಲಜಿ ಒಳಗೆ ನಿಮ್ಗೆ ಎರಡು ಪಾರ್ಟ್ಸ್ ಇರುತ್ತೆ, ಬಾಟ್ನಿ ಅಂಡ್ ಝೂಯಾಲಜಿ ಅಂತ ನಿಮಗೆ ಎರಡು ಪಾರ್ಟ್ಸ್ ಇರುತ್ತೆ. ಬಾಟ್ನಿ ಒಳಗೆ ನೀವ್ ಏನ್ ಮಾಡಿರ್ತೀರಾ ಅಂದ್ರೆ ಹಿಯರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಪ್ಲಾಂಟ್ಸ್ ಬಗ್ಗೆ ನೀವು ಓದ್ತೀರಾ. ಇಲ್ಲ ಝೂಯಾಲಜಿ ಒಳಗೆ ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಅನಿಮಲ್ಸ್. ಆ ಅನಿಮಲ್ಸ್ ಒಳಗೆ ನಾವು ಬರ್ತೇವೆ, ಸರಿನಾ? ಸೊ ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ ಬಿಲಾಂಗ್ ಟು ದಿಸ್ ಝೂಯಾಲಜಿ ಕ್ಯಾಟಗರಿ, ಅದ್ರೊಳಗೆ ನಾವು ಇದನ್ನ ಓದ್ತೇವೆ. ಆಮೇಲೆ ಮತ್ತೆ ಬೇರೆ ಬೇರೆ ಬ್ರಾಂಚಸ್ ಗಳಿದೆ. ಏನ್ ಹೇಳ್ತೀವಿ, ಕೀಟನ ಓದೋದು, ದಟ್ ಇಸ್ ಇನ್ಸೆಕ್ಟ್, ಸ್ಟಡಿ ಆಫ್ ಇನ್ಸೆಕ್ಟ್ಸ್ ಅಂತ ಕರಿತೀವಿ, ಅದನ್ನ ಓದೋದಕ್ಕೆ. ಯಾವ್ದಾದ್ರು ನಾವು ಲಿವಿಂಗ್ ಬೀಯಿಂಗ್ಸ್ ಅನ್ನ ನಾನು ಓದ್ತೀನಿ, ಸ್ಟಡಿ ಮಾಡ್ತೀನಿ, ದಟ್ ಇಸ್ ಆಲ್ ಬಿಲಾಂಗ್ಸ್ ಟು ದಿಸ್ ಬಯಾಲಜಿಕಲ್ ಸೈನ್ಸ್. ಸೊ ದಟ್ ಇಸ್ ನಥಿಂಗ್ ಬಟ್ ದಿ ಸ್ಟಡಿ ಆಫ್ ಲಿವಿಂಗ್ ಥಿಂಗ್ಸ್ ಇಸ್ ಕಾಲ್ಡ್ ಎಸ್, ಅದನ್ನ ನಾವು ಏನ್ ಕರಿತೀವಿ ಅಂತ ಹೇಳಿದ್ರೆ ಬಯಾಲಜಿಕಲ್ ಸೈನ್ಸ್ ಅಂತ ಅದನ್ನ ಕರಿತೀವಿ. ಓಕೆ, ಗೊತ್ತಾಯ್ತಾ? ಸೈನ್ಸ್ ಅಂದ್ರೆ ಏನು? ಸೈನ್ಸ್ ಇಸ್ ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್. ಸೊ ಏನೇನ್ ಮಾಡ್ತೀರಾ, ಅಬ್ಸರ್ವೇಷನ್ ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂಡ್ ವೆರಿಫಿಕೇಶನ್ ಮಾಡಿ ನಾನು ಸ್ಟಡಿ ಮಾಡೋದನ್ನ ಸೈನ್ಸ್ ಅಂತ ಕರಿತೀನಿ. ಸೈನ್ಸ್ ಒಳಗೆ ನನಗೆ ಮೇನ್ ಆಗಿ ಎರಡು ಬ್ರಾಂಚ್ ನನಗೆ ಬರುತ್ತೆ, ಫಿಸಿಕಲ್ ಸೈನ್ಸ್ ಅಂಡ್ ದಿ ಬಯಾಲಜಿಕಲ್ ಸೈನ್ಸ್. ಓಕೆ, ನೀವು ಇಲ್ಲಿ PCMB ಮತ್ತೆ PCMC ಸ್ಟೂಡೆಂಟ್ಸ್ ಇದ್ದೀರಾ. ಸೊ PCMB ಸ್ಟೂಡೆಂಟ್ಸ್ ಅನ್ನ ನಾವೇನ್ ಮಾಡ್ಬೋದು, ದೇ ಕ್ಯಾನ್ ಬಿ ಟೇಕನ್ ಆಸ್ ಬೋತ್ ಫಿಸಿಕಲ್ ಸೈನ್ಸ್ ಅಂಡ್ ದಿ ಬಯಾಲಜಿಕಲ್ ಸೈನ್ಸ್ ಅನ್ನ ತಗೋಬಹುದು. ಯಾಕಂತ ಹೇಳಿದ್ರೆ ಅವ್ರು ಬಯಾಲಜಿನೂ ಅಲ್ಲಿ ಓದ್ತೀರಾ,
ಸರಿನಾ. ಬಟ್ ಕಂಪ್ಯೂಟರ್ ಸೈನ್ಸ್ ಅಂತ ತಗೊಂಡ್ರೆ ಸೊ ದೇ ಆರ್ ಪ್ಯೂರ್ಲಿ ಮೀನ್ ಫಾರ್ ದಿ ಫಿಸಿಕಲ್ ಸೈನ್ಸ್. ಯಾಕಂತ ಹೇಳಿದ್ರೆ ಅವರು ಫಿಸಿಕ್ಸ್ ಓದ್ತಾರೆ, ಕೆಮಿಸ್ಟ್ರಿ ಓದ್ತಾರೆ, ಮ್ಯಾಥ್ಸ್ ಓದ್ತಾರೆ ಅಂಡ್ ದಿ ಕಂಪ್ಯೂಟರ್ ಸೈನ್ಸ್ ಅನ್ನ ಓದ್ತಾರೆ. ಅವರು ಬಯಾಲಜಿ ಓದೋದಿಲ್ಲ. ಅಂತ ಹೇಳಿದ್ರೆ ಲಿವಿಂಗ್ ಬೀಯಿಂಗ್ಸ್ ಅನ್ನ, ಲಿವಿಂಗ್ ಥಿಂಗ್ಸ್ ಅನ್ನ ಅವರು ಸ್ಟಡಿ ಮಾಡೋದಿಲ್ಲ. ದಟ್ ಫಾರ್ ದಿ PCMC. ಸೊ PCMC ಬಿಲಾಂಗ್ಸ್ ಟು, ಸೊ PCMC ಏನ್ ಮಾಡ್ಬೋದು ನಾನು ಇಲ್ಲಿ ಹಾಕ್ಬೋದು PCMC ಪ್ಲಸ್ PCMB. ಇಲ್ಲಿ ನಾನು PCMB, ಬಟ್ ಇಲ್ಲಿ ಬರೀಬೇಕಾದ್ರೆ PCMB. ಸೊ ಕಂಪ್ಲೀಟ್ ಆಲ್ PCMB they belong to biological sciences as well as the physical sciences. But in PCMC they are belong to only the physical sciences ಅಂತ ನಾವು ಹೇಳ್ಬೋದು. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದಿ ಬ್ರಾಂಚಸ್ ಆಫ್ ಸೈನ್ಸ್ ಅಂತ. ಸೊ ನೆಕ್ಸ್ಟ್, ವಾಟ್ ಇಸ್ ದಿಸ್ ಫಿಸಿಕ್ಸ್? ಸೊ ಫಿಸಿಕ್ಸ್ ಅಂದ್ರೆ ಏನು? ಸರಿನಾ, ನಿಮಗೆ ಒಂದ್ಸತಿ ಹೇಳಿದೀನಿ ನಾನು ಫಿಸಿಕ್ಸ್ ಅಂದ್ರೆ ಏನು ಅಂತ. ದಿ ಫಿಸಿಕ್ಸ್ ಇಸ್ ನಥಿಂಗ್ ಬಟ್ ದಿ ವರ್ಡ್ ಫಿಸಿಕ್ಸ್ ಕಮ್ಸ್ ಫ್ರಮ್ ದಿ ಗ್ರೀಕ್ ವರ್ಡ್ ಫ್ಯೂಸಿಸ್. ಸೊ ಕಾಣಿಸ್ತಾ ಇದೆನಾ, ದಿ ವರ್ಡ್ physics comes from a Greek word fusis. So fusis is nothing but its meaning is nature. So nature ಅನ್ನು ನಾವು ಸ್ಟಡಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. Okay, the physics. So okay, very good Tasmiya Banu. So systematic study of nature ಅಂತ ಹೇಳಿದ್ದಾರೆ, very good. So the word physics come from the Greek word fusis which means the nature. Therefore the physics is the systematic study of nature and the natural phenomena. ಸರಿನಾ. ಫಿಸಿಕ್ಸ್ ಇಸ್ ದಿ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನೇಚರ್ ಅಂಡ್ ದಿ ನ್ಯಾಚುರಲ್ ಫಿನಾಮಿನಾ ಅಂತ ನಾವು ಡೆಫಿನೇಷನ್ ಹೇಳ್ಬೋದು. ಸೊ 1 ಮಾರ್ಕ್ಸ್ ಗೆ ಕೇಳ್ತಾನೆ ವಾಟ್ ಈಸ್ ಮೀನ್ ಬೈ ದಿ ಫಿಸಿಕ್ಸ್ ಅಂತ. ಸೊ ಫಿಸಿಕ್ಸ್ ಇಸ್ ಏನ್ ಹೇಳ್ಬೇಕು, ಫಿಸಿಕ್ಸ್ ದಿ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನೇಚರ್ ಅಂಡ್ ದಿ ನ್ಯಾಚುರಲ್ ಫಿನಾಮಿನಾ. ಹಿಯರ್ ದಿ ಸಿಸ್ಟಮ್ಯಾಟಿಕ್ ಇಲ್ ವಿಲ್ ವೆರಿ ಇಂಪಾರ್ಟೆಂಟ್. ಇದು ಆಯ್ತಾ, ಸಿಸ್ಟಮ್ಯಾಟಿಕಲಿ ನಾವು ಅದನ್ನ ಸ್ಟಡಿ ಮಾಡೋದನ್ನ, ನೇಚರ್ ಅನ್ನ ಏನ್ ಹೇಳ್ತೀವಿ, ಇಟ್ ಇಸ್ ಕಾಲ್ಡ್ ಆಸ್ ಫಿಸಿಕ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಫಿಸಿಕ್ಸ್ ಅನ್ನೋದು ಓನ್ಲಿ ಒಂದು ಸ್ಮಾಲ್ ಕಾನ್ಸೆಪ್ಟ್ ಅಥವಾ ಸ್ಮಾಲ್ ಸಬ್ಜೆಕ್ಟ್? ನಿಮ್ಗೆ ಯಾರಾದ್ರು ನಿಮ್ ಸೀನಿಯರ್ ಯಾರೋ ಇದ್ರೆ ಅಥವಾ ನಿಮ್ ಅಕ್ಕ ಅಣ್ಣ ಯಾರಾದ್ರೂ ಇದ್ರೆ ಅವ್ರಿಗೆ ಕೇಳಿ, ಸೈನ್ಸ್ ಒಳಗೆ PCM ಏನು ತಗೊಂಡಿರ್ತಾರೆ, ಯಾವ ಸಬ್ಜೆಕ್ಟ್ ತುಂಬಾ ಇದೆ, ಹೆವಿ ಇದೆ ಅಂತ ಹೇಳಿದಾಗ ಸೊ ಯೂಶಲಿ ಅವ್ರು ಏನ್ ಮಾಡ್ತಾರೆ, ಫಿಸಿಕ್ಸ್ ಅಂತ ಹೇಳ್ತಾರೆ. ಯಾಕೆ ಫಿಸಿಕ್ಸ್ ಅಂತ ಹೇಳ್ತಾರೆ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಲಾಟ್ ಆಫ್ ಕಾನ್ಸೆಪ್ಟ್. ಹೆಸರು ಮಾತ್ರ ಅಂತ ಹೇಳಿದ್ರೆ ಫಿಸಿಕ್ಸ್ ಅನ್ನೋದು ಸ್ವಲ್ಪ ಚಿಕ್ಕದಿದೆ, ಬಟ್ ಏನ್ ಆಗ್ತಿರುತ್ತೆ ಅಂತ ಹೇಳಿದ್ರೆ ಅದು ಡಿಫ್ರೆಂಟ್ ನನಗೆ ಪಾರ್ಟ್ಸ್ ಗಳಿರುತ್ತೆ. ಹಾಗಾದ್ರೆ ಯಾವ್ದೇ ಅದು ನನಗೆ ಅದ್ರೊಳಗೆ ಸಿಗೋದು ಬ್ರಾಂಚಸ್ ಆಫ್ ಫಿಸಿಕ್ಸ್ ಅಂದ್ರೆ ಯಾವ್ದು ಅಂತ ನಾನು ಓದ್ಬೇಕು. ಸೊ ಹಿಯರ್ ಯು ಕ್ಯಾನ್ ಸಿ ಹಿಯರ್ ದಿ ಬ್ರಾಂಚ್ ಆಫ್ ಫಿಸಿಕ್ಸ್ ಇಸ್ ದಿ ಫಸ್ಟ್ ಬ್ರಾಂಚ್ ಇಸ್ ಕಾಲ್ಡ್ ಆಸ್ ಮೆಕ್ಯಾನಿಕ್ಸ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ಇವನ್ನೆಲ್ಲ ನೀವು ಸ್ಟಡಿ ಮಾಡ್ತೀರಾ ಫಸ್ಟ್ ಇಯರ್ ಆಸ್ ವೆಲ್ ಆಸ್ ಇನ್ ಯುವರ್ ಸೆಕೆಂಡ್ ಇಯರ್ ಕ್ಲಾಸಸ್. ಸೊ ವಾಟ್ ಈಸ್ ದಿಸ್ ಬೈ ಮೆಕ್ಯಾನಿಕ್ಸ್? ಸೊ ಮೆಕ್ಯಾನಿಕ್ಸ್ ಅಂದ್ರೆ ಏನು? ನೀವು SLC ಕ್ಲಾಸ್ ಒಳಗೆ ಓದಿದ್ರ ಎಕ್ಸಲರೇಷನ್ ಅಥವಾ ನ್ಯೂಟನ್ ನ ನಿಯಮಗಳು, ಸರಿನಾ, ನ್ಯೂಟನ್ಸ್ ಲಾಸ್. ಸೊ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ಸ್ ಅನ್ನೋದನ್ನ ನಾವು ಓದಿರ್ತೀವಿ. ಸರಿ, ಇವನ್ನೆಲ್ಲ ನಾವೇನ್ ಮಾಡ್ತೀವಿ, ಓದಿರ್ತೀವಿ. ಅಥವಾ ಗ್ರಾವಿಟೇಷನ್ ಅಂತ ಓದಿರ್ತೀವಿ, ಗ್ರಹಗಳ ಬಗ್ಗೆ ಓದಿರ್ತೀವಿ, ಸರಿನಾ, ಗ್ರಹಗಳ ಬಗ್ಗೆ ಓದಿರ್ತೀವಿ. ಅಥವಾ ನಾವು ಉಪಗ್ರಹಗಳ ಬಗ್ಗೆ ಓದಿರ್ತೀವಿ. ಇಲ್ಲ ಮತ್ತೇನು ಓದಿರ್ತೀರಾ ಅಂತ ಹೇಳಿದ್ರೆ, ಯಾವ್ದೋ ಒಂದು ಸ್ಪೀಡ್, ಒಂದು ವೆಹಿಕಲ್ ಹೋಗ್ತಾ ಇದೆ, ಇದು ಇಷ್ಟು ಸ್ಪೀಡ್ ಅಲ್ಲಿ ಮೂವ್ಮೆಂಟ್ ಆಗ್ತಿದೆ. ಆಮೇಲೆ ಡಿಸ್ಪ್ಲೇಸ್ಮೆಂಟ್, ಶಾರ್ಟೆಸ್ಟ್ ಡಿಸ್ಟೆನ್ಸ್. ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಇಲ್ಲೊಂದು ಪಾಯಿಂಟ್ ಇದೆ, A ಒಂದು ಪಾಯಿಂಟ್ ಇದೆ, ಇಲ್ಲೊಂದು B ಪಾಯಿಂಟ್ ಇದೆ ಅಂತ ಹೇಳಿದ್ರೆ ಇದು ನನ್ಗೆ ಏನಾಗುತ್ತೆ, ಸ್ಟ್ರೇಟ್ ಲೈನ್ ಅನ್ನೋದು ಇಟ್ ವಿಲ್ ಬಿ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿರುತ್ತೆ. ಯಾಕೆ ಇದೇ ಶಾರ್ಟೆಸ್ಟ್ ಪಾತ್ ಅನ್ನ ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನ ನಾವ್ ಏನ್ ಮಾಡ್ತೀವಿ, ಇನ್ ದಿಸ್ ಮೆಕ್ಯಾನಿಕ್ಸ್ ಒಳಗೆ ಓದ್ತೀವಿ. ಅಂದ್ರೆ ಮೆಕ್ಯಾನಿಕ್ಸ್ ಒಳಗೆ ಮತ್ತೆ ಡಿಫ್ರೆಂಟ್ ಬ್ರಾಂಚಸ್ ಗಳು ಬರುತ್ತೆ. ಆಯ್ತಾ, ಮೆಕ್ಯಾನಿಕ್ಸ್ ಒಳಗೆ ನಾವ್ ಏನ್ ಫಸ್ಟ್ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಬಾಡಿ ಇದೆ, ಒಂದು ಬಾಡಿ ಎಟ್ ರೆಸ್ಟ್ ಅಲ್ಲಿ ಇದ್ರೆ. ಸೊ ರೆಸ್ಟ್ ಅಲ್ಲಿ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಸರ್ಫೇಸ್ ಇದೆ, ಇದ್ರ ಮೇಲೆ ಒಂದು ಏನ್ ಮಾಡಿದೆ, ಒಂದು ಕಲ್ಲನ್ನ ಇಟ್ಟಿದೆ ಅಥವಾ ಒಂದು ಯಾವ್ದೋ ಒಂದು ಬಾಕ್ಸ್ ಅನ್ನ ಇಟ್ಟಿದ್ದೀನಿ. ಇದನ್ನಷ್ಟೇ ನಾನು ಸ್ಟಡಿ ಮಾಡ್ತೀನಿ. ಈ ಬಾಕ್ಸ್ ಯಾಕೆ ಇಲ್ಲೇ ಇದೆ, ಅದ್ಯಾಕೆ ಮೂವ್ಮೆಂಟ್ ಆಗ್ತಾ ಇಲ್ಲ, ಇದ್ರ ಮೇಲೆ ಏನೇನ್ ಆಗ್ತಾ ಇರ್ಬೋದು. ನೀವು ನೋಡಿದ ತಕ್ಷಣ ನಾವೇನೋ ಒಂದು ಬಾಕ್ಸ್ ಇದೆ ಅಂತ ಹೀಗೆ ನೋಡಿರ್ತೇವೆ. ಬಟ್ ಇನ್ ಫಸ್ಟ್ ಇಯರ್ ಫಿಸಿಕ್ಸ್ ಕ್ಲಾಸ್ ಅಲ್ಲಿ ನೀವು ಓದಿದಾಗ ಇದ್ರಲ್ಲಿ ಓದ್ತೀರಾ, ಓನ್ಲಿ ನಿಮ್ಗೆ ಅಷ್ಟೇ ಬಾಕ್ಸ್ ಅಷ್ಟೇ ಕಾಣಿಸೋದಿಲ್ಲ. ಇಲ್ಲೊಂದು ಫೋರ್ಸ್ ಕಾಣಿಸುತ್ತೆ, ಇಲ್ಲೊಂದು ಫೋರ್ಸ್ ಇದೆ, ಈ ಕಡೆ ಒಂದು ಹಿಂಗ್ ಫೋರ್ಸ್ ಇದೆ. ಇದನ್ನ ನಾನು ಎತ್ತಬೇಕು ಅಂತ ಹೇಳಿದ್ರೆ, ಇದನ್ನ ಇಲ್ಲಿಂದ ಇಲ್ಲಿಗೆ ಮೂವ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಈ ಕಡೆಯಿಂದ ಏನ್ ಮಾಡ್ಬೇಕು, ಅದಕ್ಕೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ಬೇಕು. ಇವೆಲ್ಲ ನಾವೇನ್ ಮಾಡ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಬಾಡಿ ಎಟ್ ರೆಸ್ಟ್ ಅಂತ ನಾವು ಅದನ್ನ ಕರಿತೀವಿ. ಆಮೇಲೆ ಬಾಡಿ ಇನ್ ಮೋಷನ್, ಬಾಡಿ ಇನ್ ಮೋಷನ್, ಸರಿನಾ. ನೀವ್ ಯಾವಾಗಾದ್ರೂ ನೋಡಿರ್ಬೋದು, ಸೊ ಯಾವ ಒಂದು ಬಸ್ ಅಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಹೇಳಿ ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟಿದ ತಕ್ಷಣ ನೀವೆಲ್ಲ ಹಿಂದಿರೋರು ಏನ್ ಮಾಡ್ತೀವಿ, ಒಂದೇ ಸತಿ ಮುಂದಿಗೆ ಹೋಗ್ತೀರಾ. ಯಾಕೆ ಅದು ಹೋಗ್ತೀರಾ ಅನ್ನೋದು ನಾವೇನ್ ಮಾಡ್ತೀವಿ, ಇಲ್ಲಿ ಮೋಷನ್ ಇದ್ರೆ ಕಲಿತೀವಿ. ಅಥವಾ ನೀವೊಂದು ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ದೀರಾ, ಒಂದು ಕರ್ವ್ ಬಂತು, ಸೈಕಲ್ ತಗೊಂಡು ಹೋಗ್ತಾ ಇದೆ, ಒಂದು ಕರ್ವ್ ಬಂತು, ಇಲ್ಲಿ ನೀವು 100 km/h ಅಲ್ಲಿ ಇದ್ದೀರಾ, 100 km/h ಅಲ್ಲಿ ಇದ್ದೀರಾ. ಈ ಕರ್ವ್ ಬಂದಿದ ತಕ್ಷಣ ನೀವು 120 ಮಾಡ್ಬಿಡ್ತೀರಾ? ಇಲ್ಲ, ನೀವೇನ್ ಮಾಡ್ತಿರ್ತೀರಾ, ಈ 100 km ಇರೋದು ಇನ್ನು ಸ್ವಲ್ಪ ಕೆಳಗಡೆ ಮಾಡ್ತೀರಾ. ಎಷ್ಟ್ ಮಾಡ್ಬೋದು, ಒಂದು 50 km/h ಅಲ್ಲಿ ಮಾಡ್ಬೋದು.
ಯಾಕೆ ಮಾಡ್ಬೇಕು ಅನ್ನೋದಕ್ಕೆಲ್ಲ ನಮ್ಗೆ ಏನ್ ರೀಸನ್ ಸಿಗುತ್ತೆ, ಇಲ್ಲಿ ನನಗೆ ಸಿಗುತ್ತೆ. ಬಾಡಿ ಈಸ್ ಇನ್ ಮೋಷನ್ ನಮಗೆ ಸಿಗುತ್ತೆ. ಇದನ್ನ ಏನ್ ಕರಿತೀವಿ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ನಾವು ಮೆಕ್ಯಾನಿಕ್ಸ್ ಅಂತ ನಾವು ಅದನ್ನ ಕರಿತೀವಿ. ಸೊ ಭರತ್ ರಾಜ್, ಸೊ ಟೆಕ್ಸ್ಟ್ ಮಾಡು ಏನಂತ. ಸೌಂದರ್ಯ ವಾಯ್ಸ್ ಇಸ್ ಬ್ರೇಕಿಂಗ್ ಅಂತ ಒಂದು, ಆಮೇಲೆ ದಿವ್ಯಾ, ಸೊ ಎಲ್ಲರಿಗೂ ವಾಯ್ಸ್ ಕೇಳಿಸ್ತಾ ಇದೆ. ನೀವು ಒಂದ್ ಸ್ವಲ್ಪ ನೆಟ್ವರ್ಕ್ ಇರೋದನ್ನ ನೋಡಿ, ನನಗೆ ಇಲ್ಲೇನು ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ. ಸೊ ದಿವ್ಯಾ ಅಂಡ್ ಸೌಂದರ್ಯ, ಸೊ ಜಸ್ಟ್ ಚೆಕ್ ಯುವರ್ ದಿಸ್ ನೆಟ್ವರ್ಕ್ ಕನೆಕ್ಷನ್. ಸೊ ನೆಟ್ವರ್ಕ್ ಕನೆಕ್ಷನ್ ಒಂದ್ ಸ್ವಲ್ಪ ಚೆಕ್ ಮಾಡಿ. ಸೊ ಓಕೆನಾ. ಸೊ ಟೆಕ್ಸ್ಟ್ ಮಾಡಿ ಭರತ್. ಸೊ ನಾನು ನೋಡ್ತಾ ಇದ್ದೀನಿ, ಏನಾದ್ರೆ ಟೆಕ್ಸ್ಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಅದು ಭರತ್ ವಾಯ್ಸ್ ಇಸ್ ಬ್ರೇಕಿಂಗ್, ಸೊ ಸೇಮ್ ಪ್ರಾಬ್ಲಮ್. ಸೊ ಒಂದ್ಸತಿ ಚೆಕ್ ಮಾಡಿ ನೆಟ್ವರ್ಕ್ ಪ್ರಾಬ್ಲಮ್, ಮತ್ತೆ ಯಾರಿಗಾರ ಏನೋ ಪ್ರಾಬ್ಲಮ್ ಇದೆನಾ. ಸೊ ಇಲ್ಲಿ ನೆಟ್ವರ್ಕ್ ಫುಲ್ ಇದೆ, ಸೊ ನನಗೂ ಏನು ಪ್ರಾಬ್ಲಮ್ ಇಲ್ಲ. ಆಯ್ತಾ. ವಿಡಿಯೋನ ಮ್ಯೂಟ್ ಮಾಡಿ. ನೀವು ವಿಡಿಯೋನ ನೀವೇನಾದ್ರೂ ಆನ್ ಇಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಬ್ರಾಡ್ ಲೆಂತ್ ನನಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಯ್ತಾ. ನೀವು ವಿಡಿಯೋನ ಜಾಸ್ತಿ ಆನ್ ಅಲ್ಲಿ ಇಟ್ಟಾಗ ನೆಟ್ ನನಗೆ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ, ಅವಾಗ ನನಗೆ ನೆಟ್ವರ್ಕ್ ಇಶ್ಯೂಸ್ ಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ವಿಡಿಯೋನ ಆಫ್ ಮಾಡಿ. ಯಾರು ವಿಡಿಯೋನ ಆನ್ ಇಟ್ಟಿದ್ರೆ ವಿಡಿಯೋನ ಆಫ್ ಮಾಡಿ. ಓಕೆ, ಮುಕುಂದ್ ನೋ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಓಕೆ, ವಾಯ್ಸ್ ಕ್ಲಿಯರ್ ಅಂತ ಹೇಳ್ತಾ ಇದ್ದಾರೆ. ಸೊ ಜಸ್ಟ್ ಚೆಕ್, ವಿಡಿಯೋನ ಆಫ್ ಮಾಡಿ. ಸೊ ನೀವು ನನ್ನನ್ನು ನೋಡಿದ್ರೆ ಸಾಕು, ನಾನ್ ನಿಮ್ಗೆ ನೋಡ್ಬೇಕಂತ ಇಲ್ಲ. ಸೊ ಇಲ್ಲಿ ಕಾಲೇಜಿಗೆ ಬಂದಾಗ ನಾನು ಮೀಟ್ ಆಗ್ತೀನಿ, ಆಮೇಲೆ ಲಾಸ್ಟಿಗೆ 10 ಮಿನಿಟ್ಸ್ ಇರ್ಬೇಕಾದ್ರೆ ನೋಡ್ತೀನಿ. ಆಯ್ತಾ. ಸೊ ಓಕೆ, ವಿಡಿಯೋನ ಮ್ಯೂಟ್ ಮಾಡಿ. ಸೊ ಎಲ್ಲ ಕ್ಲಿಯರ್ ಅಂತ ಆಗ್ತಾ ಇದ್ದಾರೆ, ವಾಯ್ಸ್ ಇಸ್ ಕ್ಲಿಯರ್ ಅಂತ ಒಂದ್ 2-3 ಬರ್ತಿದೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಬ್ರಾಂಚ್ ನೋಡಿ. ಸೊ ನೆಕ್ಸ್ಟ್ ಬ್ರಾಂಚ್ ಇಸ್ ಕಾಲ್ಡ್ ಆಸ್, ಸೊ ನೆಕ್ಸ್ಟ್ ಬ್ರಾಂಚ್ ವಿಲ್ ಬಿ ದಿ ಇಲೆಕ್ಟ್ರೋಡೈನಮಿಕ್ಸ್. ಸೊ ಇಲೆಕ್ಟ್ರೋಡೈನಮಿಕ್ಸ್ ಅನ್ನೋದು ಇದು ನನಗೆ 2ನೇ ಬ್ರಾಂಚ್ ಆಗಿರುತ್ತೆ. ಈ ಇಲೆಕ್ಟ್ರೋಡೈನಮಿಕ್ಸ್, ಸೊ ನಿಮ್ಗೆ ಒಂದ್ ಸ್ವಲ್ಪ ಹೆಸರು ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ತುಂಬಾ ದೊಡ್ಡ ವರ್ಡ್ ಇದೆ, ಇದು ಏನ್ ಮೀನಿಂಗ್ ಅಂತ ನಿಮ್ಗೆ ಯೂಶಲಿ ಗೊತ್ತಾಗೋದಿಲ್ಲ, ಸರಿನಾ. ಇಲೆಕ್ಟ್ರೋಡೈನಮಿಕ್ಸ್ ಅಂತ ಹೇಳಿದ್ರೆ ನಾವಿಲ್ಲಿ ಏನ್ ಮಾಡ್ತೀವಿ, ಸೊ ಇದನ್ನ ಸೆಕೆಂಡ್ ಇಯರ್ ಅಲ್ಲಿ ನೀವು ಓದ್ತೀರಾ. ನಾವೊಂದು ಚಾರ್ಜ್ ಅಂತ ಇರುತ್ತೆ, ನೀವು ಬ್ಯಾಟ್ರಿನ ಹೇಗೆ ಚಾರ್ಜ್ ಮಾಡ್ತಿರಲ್ವಾ, ಕನೆಕ್ಷನ್ ನ ಕೊಟ್ಟು ಮೊಬೈಲ್ ನನಗೆ ಚಾರ್ಜ್ ಮಾಡ್ಬೇಕು 10% ಇದೆ ಅಂತ ಹೇಳಿದ್ರೆ ನೀವೇನ್ ಮಾಡಿ ಸ್ವಿಚ್ ನ ಹಾಕ್ತೀರಾ. ಸ್ವಿಚ್ ನ ಹಾಕಿ ಅದು ಏನಾಗುತ್ತೆ, ಅದು ಮೊಬೈಲ್ ನನಗೆ ಚಾರ್ಜಿಂಗ್ ಆಗಿ ತೋರಿಸ್ತಾ ಇದೆ. ಆ ತರ ನಾವು ಚಾರ್ಜ್ ನ ಸ್ಟಡಿ ಮಾಡೋದು. ಇಲ್ಲೂ ನಾವೇನ್ ಮಾಡ್ತೀವಿ, ಚಾರ್ಜಸ್ ಎಟ್ ರೆಸ್ಟ್ ಅಲ್ಲಿ ಇದ್ರೂ ಸ್ಟಡಿ ಮಾಡ್ತೀವಿ. ರೆಸ್ಟ್ ಅಲ್ಲಿ ಅಂತ ಹೇಳಿದ್ರೆ ಒಂದು ಸ್ಟೇಷನರಿ ಅಂತ. ಆಮೇಲೆ ಮೋಷನಲ್ ಇದ್ದಾಗ, ಸೊ ನೀವು SLC ಒಳಗೆ ನೀವೇನ್ ಓದಿದ್ದೀರಾ ಅಂತ ಹೇಳಿದ್ರೆ ಓಮ್ಸ್ ಲಾ ಅಂತ ಓದಿದ್ದೀರಾ. ಆಯ್ತಾ. ಓಮ್ ನ ನಿಯಮ ಅಂತ ಓದಿರ್ತೀರಾ ನೋಡಿ ಕನ್ನಡದಲ್ಲಿ. ಆದ್ರೆ ಓಮ್ಸ್ ಲಾ ಅಂತ ನೀವು ಅದನ್ನ ಓದಿರ್ತೀರಾ. ಈ ಓಮ್ಸ್ ಲಾ ಹೇಗ್ ಬರುತ್ತೆ, ಕರೆಂಟ್ ಅಲ್ಲಿ ನನಗೆ ಬರುತ್ತೆ. ಅದನ್ನೇನ್ ಬರಿತೀವಿ, I is equal to V divided by R ಅಂತ ನಾವು ಅದನ್ನ ಬರಿತೀವಿ. ಹೀಗೆಲ್ಲ ನಾವು ಬರೀತಾ ಹೋಗ್ತೀವಿ, ಸರಿನಾ. ಇವನ್ನೆಲ್ಲ ನಾನು ಸ್ಟಡಿ ಮಾಡ್ಬೇಕು ಅಂತ ಹೇಳಿದ್ರೆ ನಾನೇನ್ ಓದ್ಬೇಕು ಅಂತ ಹೇಳಿದ್ರೆ ಇಲೆಕ್ಟ್ರೋಡೈನಮಿಕ್ಸ್ ನಾವು ಅದನ್ನ ಓದ್ಬೇಕು. ಓಕೆ, ಇದನ್ನ ನಾವು ಸೆಕೆಂಡ್ ಇಯರ್ ಅಲ್ಲಿ ಓದ್ತೀವಿ, ಫಸ್ಟ್ ಇಯರ್ ಅಲ್ಲಿ ಇಲ್ಲ. ಇದು ನಾವು ಸೆಕೆಂಡ್ ಇಯರ್ ಅಲ್ಲಿ ಓದ್ತೀವಿ. ಇದನ್ನ ನಾನು ಫಸ್ಟ್ ಇಯರ್ ಅಲ್ಲಿ ಓದ್ತೀನಿ. ಅದು ಮೆಕ್ಯಾನಿಕ್ಸ್ ಅನ್ನ ಫಸ್ಟ್ ಇಯರ್ ಕಂಪ್ಲೀಟ್ ಇದೆ. ಅದಕ್ಕೆ ನಮ್ಗೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಸೊ ಮೆಕ್ಯಾನಿಕ್ಸ್ ಒಳಗೆ ಮತ್ತೆ ನನ್ಗೆ 2 ಬರುತ್ತೆ. ನನಗೆ ಕಣ್ಣಿಗೆ ಕಾಣಿಸೋದು ಅಥವಾ ಕಾಣಿಸದೇ ಇರೋದು, ಮೈಕ್ರೋಸ್ಕೋಪಿಕ್ ಅಂಡ್ ಮ್ಯಾಕ್ರೋಸ್ಕೋಪಿಕ್ ಅಂತ ನಾವು ಅದನ್ನ ಕರಿತೀವಿ. ಇದು ಇಲೆಕ್ಟ್ರೋಡೈನಮಿಕ್, ದಿ ಸ್ಟಡಿ ಆಫ್ ದಿ ಚಾರ್ಜಸ್ ವೆನ್ ದೇ ಆರ್ ಇನ್ ರೆಸ್ಟ್ ಅಂಡ್ ಇನ್ ಮೋಷನ್. ಅದನ್ನ ನಾವು ಏನ್ ಕರಿತೀವಿ, ಇಲೆಕ್ಟ್ರೋಡೈನಮಿಕ್ಸ್. ಯೂಶಲಿ ಡೈನಮಿಕ್ಸ್ ಅಂತ ಹೇಳಿದ್ರೆ ಅದನ್ನ ಮೋಷನ್ ಅಂತ ಕರಿತೀವಿ ನಾವು. ಅಂದ್ರೆ ಕರೆಂಟ್ ಬಗ್ಗೆ ನಾವು ಯೂಶಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಬ್ರಾಂಚಸ್, ಸೊ ನೆಕ್ಸ್ಟ್ ಬ್ರಾಂಚ್ ಇಸ್ ಕಾಲ್ಡ್ ಆಸ್ ಅದನ್ನ ಆಪ್ಟಿಕ್ಸ್ ಅಂತ ಕರಿತೀವಿ. ಇದನ್ನ ನಾವು ಸೆಕೆಂಡ್ ಇಯರ್ ಒಳಗೆ ಇದನ್ನ ಓದ್ತೀವಿ. ಸೊ ಆಪ್ಟಿಕ್ಸ್ ಅನ್ನ ಸೆಕೆಂಡ್ ಇಯರ್ ಅಲ್ಲಿ ಓದ್ತೀವಿ. ಸೊ ಆಪ್ಟಿಕ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಸ್ಟಡಿ ಆಫ್ ಲೈಟ್, ಸರಿನಾ. ಸ್ಟಡಿ ಆಫ್ ಲೈಟ್. ಸೊ ಸ್ಟಡಿ ಆಫ್ ಲೈಟ್ ಅಂದ್ರೆ ಹೇಗ್ ಮಾಡೋದು ಸರ್? ಸೊ ಲೈಟ್ ನಿಮಗೆ ಕಾಣಿಸ್ತಾ ಇದೆ, ಆದ್ರೆ ನಾನು ಹೇಗ್ ಸ್ಟಡಿ ಮಾಡೋದು? ನಾನು ಲೈಟ್ ಅನ್ನ ಸ್ಟಡಿ ಮಾಡೋದು ಅಂತ ಹೇಳಿದ್ರೆ ಲೈಟ್ ಇಂದ ಆಗ್ತಾ ಇರೋದು ಏನೇನ್ ಆಗ್ತಾ ಇದೆ ಅದನ್ನ ನಾನು ಸ್ಟಡಿ ಮಾಡ್ತೀನಿ. ಆಯ್ತಾ. ಈಗ ನೀವು ನನಗೆ ನೋಡ್ತಾ ಇದ್ದೀರಾ, ನಾನು ಫಸ್ಟ್ ಕ್ಲಾಸ್ ಅಲ್ಲೇ ಹೇಳಿದೆ. ಈಗ ನಾನು ನಿಮ್ಗೆ ಕಾಣಿಸ್ತಾ ಇದ್ದೀನಿ, ಈಗ ನಾನು ನಿಮ್ಗೆ ಕಾಣಿಸೋದಿಲ್ಲ. ಫುಲ್ ಕಂಪ್ಲೀಟ್ ಆಗಿ ಏನಾಯ್ತು, ಬ್ಲಾಕ್ ಆಗ್ಬಿಡ್ತು. ಯಾಕೆ ಕಂಪ್ಲೀಟ್ ಆಗಿ ಬ್ಲಾಕ್ ಆಯ್ತು ಅಂತ ಹೇಳಿದ್ರೆ ನನ್ ಮೇಲೆ ಏನಾಗ್ತಿಲ್ಲ, ಕ್ಯಾಮ್ರಾದು ಲೈಟ್ ಬೀಳ್ತಾ ಇಲ್ಲ. ಸೊ ನನ್ ಮೇಲೆ ಏನಾದ್ರು ಸನ್ಲೈಟ್ ಬೀಳ್ತಾ ಇದೆ, ಬಟ್ ಈ ಬಿದ್ದಿರೋ ಲೈಟ್ ಏನಾಗ್ಬೇಕು ಅಂತ ಹೇಳಿದ್ರೆ ಈ ಕ್ಯಾಮ್ರಾಗ್ ಬರ್ಬೇಕು. ಕ್ಯಾಮ್ರಾ ಮೇಲೆ ಬಿದ್ದಾಗ ಏನಾಗುತ್ತೆ, ಬಿದ್ದಾಗ ನನ್ಗೆ ಹೇಗ್ ಕಾಣಿಸುತ್ತೆ? ಈಗ ಯಾರೋ ಒಬ್ರನ್ನ ನಾವು ನೋಡ್ತಿದೀವಿ ಅಂತ ಹೇಳಿದ್ರೆ ಲೈಟ್ ನಮ್ಮ ಮೇಲೆ ಬೀಳುತ್ತೆ. ಲೈಟ್ ಬಿದ್ದು ಏನಾಗುತ್ತೆ ಅಂತ ನನ್ನಿಂದ ಲೈಟ್ ಹೊರಗಡೆ ಹೋಗುತ್ತೆ. ಆ ಲೈಟ್ ಏನ್ ಮಾಡುತ್ತೆ, ಆ ಕ್ಯಾಮ್ರಾ ನಮಗೆ ಕ್ಯಾಪ್ಚರ್ ಮಾಡ್ಕೊಳುತ್ತೆ. ಸೊ ಅದನ್ನ ನಾನು ಹೇಳ್ತೀವಿ ಸ್ಟಡಿ ಆಫ್ ಲೈಟ್. ಮಿರರ್, ಸ್ಟಡಿ ಆಫ್ ಮಿರರ್. ಸೊ ಮಿರರ್ ಎದುರುಗಡೆ ನಿಂತ್ಕೊಂಡು ನೋಡ್ತೀರಾ, ಬೆಳಗ್ಗೆ ಎದ್ದು ಸೊ ಫೇಸ್ ವಾಶ್ ಮಾಡ್ಕೊಳೋದು. ಸೊ ಅಲ್ಲಿ ಯಾರೋ ಬರೋದು, ವೆರಿ ಗುಡ್, ರೆಹಾನ್ ಅಹಮದ್. ಸೊ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ನೀವು ಓದಿದ್ದೀರಲ್ವಾ? ಸೊ ದಟ್ ಇಸ್ ರೈಟ್, ರಿಫ್ಲೆಕ್ಷನ್. ಮಿರರ್ ಎದುರುಗಡೆ ನಿಂತ್ಕೊಂಡ್ರೆ ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ, ಸರಿನಾ. ಆಮೇಲೆ ರಿಫ್ರಾಕ್ಷನ್ ಗೆ ಎಕ್ಸಾಂಪಲ್ ಕೊಡಬೇಕು ಅಂತ ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್. ಒಂದು ಬಕೆಟ್ ಇದೆ, ನೀರಿನ ಬಕೆಟ್ ಇದೆ ಅಂತ ಅನ್ಕೊಳ್ಳಿ.
ಹೀಗೆ ಅದನ್ನ ನೀರನ್ನ ನೀವು ಫುಲ್ ಅನ್ನ ಫಿಲ್ ಅಪ್ ಮಾಡಿರ್ಬೇಕು. ಮನೆಗೆ ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಇಲ್ಲೊಂದು ನೀವೇನ್ ಮಾಡಬೇಕು, ಒಂದು ಕಾಯಿನ್ ಅನ್ನ ಇಡ್ಬೇಕು. ಸೊ ಕಾಯಿನ್ ಅನ್ನ ಹೀಗಿಡ್ಬೇಕು. ನೀವೇನ್ ಮಾಡ್ಬೇಕು, ಇಲ್ಲಿಂದ ನೋಡ್ಬೇಕು, ಮೇಲಿಂದ ನೀವು ನೋಡ್ಬೇಕು. ಮೇಲಿಂದ ನೋಡಿದಾಗ ಈ ಕಾಯಿನ್ ನಮ್ಗೆ ಇಲ್ಲಿದೆ, ಬಾಟಮ್ ಅಲ್ಲಿ ಇದೆ. ಬಟ್ ನಾವು ನೋಡಿದಾಗ ಏನಾಗುತ್ತೆ, ಕಾಯಿನ್ ಇಲ್ಲಿದೆ ಏನೋ ನನಗೆ ಅನಿಸ್ತಾ ಇರುತ್ತೆ. ಇದನ್ನ ಏನ್ ಕರಿತೀವಿ, ಇಟ್ ಇಸ್ ಕಾಲ್ಡ್ ಆಸ್ ರಿಫ್ರಾಕ್ಷನ್ ಅಂತ ಕರಿತೀವಿ. ವೆರಿ ಗುಡ್ ದೀಪಕ್. ಸೊ ದೀಪಕ್ ಅಬೌಟ್ ಲೆನ್ಸಸ್ ಅಂತ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಸ್ಪೆಕ್ಸ್ ಅನ್ನ ಹಾಕೊಂಡಿದ್ದೀನಿ, ನೀವು ಸುಮಾರು ಜನ ಹಾಕೊಂಡಿರ್ಬೋದು. ಯಾಕೆ ಹಾಕೊಂಡಿರ್ತೀನಿ, ಚೆನ್ನಾಗ್ ಕಾಣ್ಲಿ ಅಂತನಾ? ಸೊ ಅದಕ್ಕೂ ಹಾಕ್ತಿವಿ, ಫೋಟೋ ಶೂಟ್ ಅಲ್ಲಿ ಚೆನ್ನಾಗ್ ಬರ್ಲಿ ನನ್ ಫೇಸ್ ಅನ್ನೋದಕ್ಕೂ ಹಾಕ್ತಿವಿ. ಯಾಕೆ ಅದನ್ನೇ ಹಾಕ್ತಿವಿ ಅಲ್ವಾ? ರಾತ್ರಿ ನಾವು ಹಾಕೊಂಡು ತಿರ್ಗೋದಿಲ್ಲ, ಸರಿನಾ? ಯಾಕೆ ನೈಟ್ ಅಲ್ಲಿ ನಾವು ನೈಟ್ ಅಲ್ಲಿ ಹಾಕೊಳ್ಳೋದಿಲ್ಲ. ಬಟ್ ಬಿಸಿಲು ಜಾಸ್ತಿ ಇದ್ದಾಗ ನಾವು ಗಾಗಲ್ಸ್ ಗಳನ್ನ ಯೂಸ್ ಮಾಡ್ತೀವಿ, ಸನ್ ಗ್ಲಾಸಸ್ ಗಳನ್ನ ಯೂಸ್ ಮಾಡ್ತೀವಿ. ಅಲ್ಲಿ ಏನೇನಾಗುತ್ತೆ ಅವನ್ನೆಲ್ಲ ನೀವು ಸೆಕೆಂಡ್ ಇಯರ್ ಅಲ್ಲಿ ಓದ್ತಾ ಇದ್ದೀರಾ. ದಿ ಸ್ಟಡಿ ಆಫ್ ಲೈಟ್ ಅಂಡ್ ಇಟ್ಸ್ ಫಿನಾಮಿನನ್ ಇಸ್ ಕಾಲ್ಡ್ ಎಸ್ ನಾವು ಆಪ್ಟಿಕ್ಸ್ ಅಂತ ನಾವು ಅದನ್ನ ಹೇಳ್ತಾ ಹೋಗ್ತೀವಿ. ಆಯ್ತಾ? ಅದ್ರ ನಾವು ರೇನ್ಬೋ ಹೇಗಾಗತ್ತೆ, ರೇನ್ಬೋ ಅಂದ್ರೆ ಏನು ಅನ್ನೋದನ್ನ ನಾವು ಸ್ಟಡಿ ಮಾಡ್ತೀವಿ. ಅಥವಾ ನನಗೆ ಸ್ಕ್ಯಾಟ್ರಿಂಗ್ ನ ರೆಡ್ ಕಲರ್ ಆಫ್ ದಿ ಸ್ಕೈ, ಸ್ಕೈ ರೆಡ್ ಕಲರ್ ಯಾವಾಗ ಇರುತ್ತೆ, ಸನ್ ರೈಸ್ ಅಂಡ್ ಸನ್ಸೆಟ್ ಆಗ್ಬೇಕಾಗಿರುತ್ತೆ. ಅಥವಾ ಬ್ಲೂ ಕಲರ್ ಆಫ್ ದಿ ಸ್ಕೈ, ಸೊ ಬ್ಲೂ ಕಲರ್ ಡೇ ಟೈಮ್ ಅಲ್ಲಿ ನನಗೆ ಬ್ಲೂ ಕಲರ್ ಇರುತ್ತೆ. ಅವೆಲ್ಲ ನಾವೇನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸ್ಟಡಿ ದೇ. ಓಕೆನಾ? ಸೊ ಒಂದ್ ನಿಮಿಷ. ಸೊ ಇಷ್ಟು ಗೊತ್ತಾಯ್ತಾ, ದಿ ಬ್ರಾಂಚಸ್ ಆಫ್ ಸೈನ್ಸ್ ಅಂತ ಹೇಳಿದ್ರೆ. ಸೊ ದೇರ್ ಆರ್ ಸರ್ಟನ್ ಬ್ರಾಂಚಸ್. ಸೊ ಓಕೆ, ಒಂದ್ ನಿಮಿಷ, ಕೇಳಿಸ್ತಾ ಇದೆಲ್ಲ ಮಾತಾಡ್ತಿರೋದು? ಸೊ ಇವೆಲ್ಲ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ದೀಸ್ ಆರ್ ಕಾಲ್ಡ್ ಆಸ್ ದಿ ಬ್ರಾಂಚಸ್ ಆಫ್ ದಿ ಫಿಸಿಕ್ಸ್ ಒಳಗೆ ನನಗೆ ಸರ್ಟನ್ ಬ್ರಾಂಚಸ್ ಗಳಿರುತ್ತೆ. ಅದನ್ನ ನಾನು ಏನ್ ಮಾಡ್ತಿದ್ದೀನಿ, ಕಲ್ತಿದ್ದೀನಿ. ಓಕೆ, ಲಾಸ್ಟ್ ಇನ್ನು 2 ಬ್ರಾಂಚಸ್ ಇದೆ. ಸೊ ಲಾಸ್ಟ್ ಅದನ್ನ ಹೇಳಿ, ನಾನು ಏನಾದ್ರು ನಿಮ್ಗೆ ಡೌಟ್ ಇದ್ರೆ ನೀವು ಕೇಳೋದು. ಆಯ್ತಾ? ಲಾಸ್ಟ್ 2 ಬ್ರಾಂಚಸ್ ಇದೆ. ಓಕೆ, ಸೊ ಇನ್ನು 2 ಬ್ರಾಂಚಸ್ ಯಾವ್ದಂತ ಹೇಳಿದ್ರೆ, ಸ್ಕ್ರೀನ್ ಕಾಣಿಸ್ತಾ ಇದೆನಾ? ಸೊ ಆರ್ ಏಬಲ್ ಟು ಸಿ ದಿ ಸ್ಕ್ರೀನ್? Yes, sir. ಓಕೆ, ಕಾಣಿಸ್ತಾ ಇದೆನಾ? ಓಕೆ. Yes, sir. ಸೊ ಇನ್ನೊಂದು ಬ್ರಾಂಚಸ್ ಯಾವ್ದಿದೆ ಅಂತ ಹೇಳಿದ್ರೆ, ಸೊ ಒನ್ ಮೋರ್ ಬ್ರಾಂಚ್ ಇಸ್ ಕಾಲ್ಡ್ ಆಸ್, ಅದನ್ನ ನಾನು, ಸೊ ದಟ್ ಒನ್ ಮೋರ್ ಬ್ರಾಂಚ್ ಇಟ್ ಇಸ್ ನಥಿಂಗ್ ಬಟ್ ದಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ. ಓಕೆ, ಸೊ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನೋದು ಒಂದು ಬ್ರಾಂಚ್. ಈಗ ನಮಗೆ ನ್ಯೂ ಟ್ರೆಂಡಿಂಗ್ ಅಲ್ಲಿ ಇರೋದು, ಸೊ ನ್ಯೂ ಟ್ರೆಂಡಿಂಗ್ ಅಲ್ಲಿ ಇರೋದು ದಟ್ ಬ್ರಾಂಚ್ ಅನ್ನ ನಾವೇನ್ ಕರಿತೀವಿ ನಾವು, ದಟ್ ಇಸ್ ದಿ ಕ್ವಾಂಟಮ್ ಮೆಕ್ಯಾನಿಕ್ಸ್. ಸೊ ನೀವೆಲ್ಲಾದ್ರೂ ಓದಿದ್ರೆ, ಸೊ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಗ್ಗೆ ನೀವು ಕೇಳಿ, ದಟ್ ಇಸ್ ದಿ ಹ್ಯೂಜ್ ಕಾನ್ಸೆಪ್ಟ್. ಆಯ್ತಾ? ಅದು ಅಷ್ಟು ಬೇಗ ನನಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಸೊ ಅದನ್ನ ನಾವೇನ್, ಅದು ಒಂದು ನನಗೆ ಬ್ರಾಂಚ್ ಇದೆ. ಆ ಬ್ರಾಂಚ್ ನಾನು ಏನ್ ಕರಿತೀನಿ ಅಂತ ಹೇಳಿದ್ರೆ, ದಟ್ ಇಸ್ ಕಾಲ್ಡ್ ಆಸ್, ಅದನ್ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ನಾವು ಅದನ್ನ ಕರಿತೀವಿ. ಮತ್ತೆ ಇನ್ನೊಂದು ಥರ್ಮೋಡೈನಮಿಕ್ಸ್ ಅಂತ ಇದೆ. ಇದು ನಾನು ಫಸ್ಟ್ ಕ್ಲಾಸ್ ಒಳಗೆ ನಾನು ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ನಾನು ಅದನ್ನ ಹೇಳಿದೆ, ಥರ್ಮೋಡೈನಮಿಕ್ಸ್. ಸೊ ಥರ್ಮೋಡೈನಮಿಕ್ಸ್ ಒಳಗೆ ನಾವ್ ಏನನ್ನ ಯೂಶುವಲಿ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಒಂದು ನಿಮ್ಗೆ ಫ್ಲಾಸ್ಕ್ ಅಂತ ಹೇಳಿದೆ, ವಾಟರ್ ಫ್ಲಾಸ್ಕ್ ಅಂತ ನಿಮ್ಮ ಹತ್ರ ಇರುತ್ತೆ. ಅದ್ರ ನಾವು ಕೋಲ್ಡ್ ವಾಟರ್ ನ ಇಟ್ರೆ ಅದು ಕೋಲ್ಡ್ ವಾಟರೇ ಆಗಿರುತ್ತೆ. ಅಥವಾ ಬಿಸಿ ಬಿಸಿ ನೀರನ್ನ ಇಟ್ರೆ ಆಫ್ಟರ್ 24 hours ಅಂತ ಹೇಳ್ತಾರೆ. ಸೊ ಹಾಗಾಗಿದ್ರು ಏನಾಗುತ್ತೆ, ನನಗೆ ಸೇಮ್ ಅಂತ ನನಗೆ ಅಷ್ಟೇ ನನಗೆ ಮೇಂಟೈನ್ ಆಗ್ತಿರುತ್ತೆ. ಅದು ಯಾಕೆ ಹಾಗೆ ಮೇಂಟೈನ್ ಆಗ್ಬೇಕು ಅನ್ನೋದನ್ನ ನಾನು ಏನ್ ಮಾಡ್ತೀನಿ, ಈ ಥರ್ಮೋಡೈನಮಿಕ್ಸ್ ಒಳಗೆ ನಾನು ಅದನ್ನ ಓದ್ತಾ ಇದ್ದೀನಿ. ಓಕೆ, ಸೊ ಇದು ನನಗೆ ಮೇನ್ ಆಗಿ ನನಗೆ ಇಂಪಾರ್ಟೆಂಟ್ ಬ್ರಾಂಚಸ್ ಗಳಿರೋದು. ಅದನ್ನ ಬಿಟ್ಟು ನನಗೆ ಬೇರೆದು ಅಂತ ಹೇಳಿದ್ರೆ ಸಬ್ ಬ್ರಾಂಚಸ್ ಗಳು ನನಗೆ ಬರುತ್ತೆ. ಸೊ ಅಟಮ್ ಅಂತ ನೀವು ಕೇಳಿರ್ತೀರಾ, ಅಣು ಅಂತ ನಾವು ಕೇಳಿರ್ತೀವಿ, ಅದನ್ನ ನಾವು ಸ್ಟಡಿ ಮಾಡ್ತೀವಿ. ಸೊ ಅದ್ರೊಳಗೆ ಏನೇನಿದೆ ಅನ್ನೋದನ್ನ ಸ್ಟಡಿ ಮಾಡ್ತೀವಿ. ಸೊ ತಸ್ಮಿಯಾ, ಯು ಹ್ಯಾವ್ ಎನಿ ಪ್ರಾಬ್ಲಮ್? ಸೊ ಓಕೆ, ಸೊ ಇದಿಷ್ಟು ನನಗೆ ಬ್ರಾಂಚಸ್ ಆಫ್ ಫಿಸಿಕ್ಸ್ ಅಂತ, ಫಿಸಿಕ್ಸ್ ಒಳಗೆ ನಾನು ಬ್ರಾಂಚಸ್ ಗಳಲ್ಲಿ ನಾನು ಕಲಿತೀನಿ. ಓಕೆನಾ? ಸೊ ಇವತ್ತು ನಾನು ಏನೇನ್ ಕಲಿತೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಐ ಹ್ಯಾವ್ ಸ್ಟಡಿಡ್ ಅಬೌಟ್ ವಾಟ್ ಈಸ್ ಮೀನ್ ಬೈ ಸೈನ್ಸ್. ಸೊ ಸೈನ್ಸ್ ಅಂದ್ರೆ ಏನು? ಸೊ ಸೈನ್ಸ್ ಯಾವ ವರ್ಡ್ ಇಂದ ಬರುತ್ತೆ? ಸೈನ್ಸಿಯಾ ಅನ್ನೋ ವರ್ಡ್ ಬರುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಟು ನೋ ಸಮಥಿಂಗ್ ಅಂತ ನಾವು ಅದನ್ನ ಕರಿತೀವಿ. ಆಯ್ತಾ? ಆಮೇಲೆ ಸೈನ್ಸ್ ಒಳಗೆ ಎಷ್ಟು ಟೈಪ್ಸ್ ಇದೆ ಅಂತ ನನಗೆ ಡಿಫ್ರೆಂಟ್ ಟೈಪ್ಸ್ ಗಳು ನನಗೆ ಸಿಗ್ತಾ ಹೋಗುತ್ತೆ. ಸರಿನಾ? ಆ ಸೈನ್ಸ್ ಒಳಗೆ ನನಗೆ 2 ಟೈಪ್ಸ್ ಇದೆ, ಬಯೋಲಾಜಿಕಲ್ ಸೈನ್ಸ್ ಅಂಡ್ ದಿ ಬಯೋಲಾಜಿಕಲ್ ಸೈನ್ಸ್ ಅಂಡ್ ಇನ್ನೊಂದೇ ಏನಿದೆ,
ಸೊ ಯಾರು ಹೇಳ್ತೀರಾ? ಬಯಾಲಜಿಕಲ್ ಸೈನ್ಸ್ ಅಂಡ್ Physical science. physical science. Very good. Biological science and physical science. So what is meant by biological science? Deals with the Botany Studies and of zoology. living things. Yeah, biological science anybody it deals with the living things. Living Study of things. living things is called as ಅದನ್ನ ನಾವು biological science ಅಂತ ಕರಿತೀವಿ. So physical science ಅಂತ ಹೇಳಿದ್ರೆ Deals with non-living things. Non-living things. Non-living things. as non-living things, deals with non-living things. So okay, the example for the physical science ಅಂತ ಹೇಳಿದ್ರೆ physics. So physical ಅಂತ ಬಂದ ತಕ್ಷಣ first physics, ಆಮೇಲೆ chemistry, ಆಮೇಲೆ geology, Chemistry. geography. ಆಮೇಲೆ These are all some this non-living. ophthalmology. ಸರಿನಾ? ಬಯಾಲಜಿಕಲ್ ಸೈನ್ಸ್ ಗೆ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಬಯಾಲಜಿ. ಸೊ Botany, zoology. Botany, zoology. ಎಕ್ಸಾಂಪಲ್. ಸೊ ಇನ್ನೊಂದು ಎಕ್ಸಾಂಪಲ್ ಇದೆ, ಅದನ್ನ ನಾವೇನ್ ಕರಿತೀವಿ? ದಟ್ ಎಕ್ಸಾಂಪಲ್ ಇಸ್ ಆರ್ನಿಥಾಲಜಿ ಅಂತ ನಾವು ಹೇಳಿರ್ತೀವಿ. ಸೊ ಆರ್ನಿಥಾಲಜಿ ಅಂತ ಹೇಳಿದ್ರೆ ಇಟ್ ಇಸ್ ದಿ ಸ್ಟಡಿ ಆಫ್ ಬರ್ಡ್ಸ್. ಸರಿನಾ? ಬರ್ಡ್ಸ್ ಗಳನ್ನ, ಪಕ್ಷಿಗಳನ್ನ ನಾವು ಸ್ಟಡಿ ಮಾಡ್ತೀವಿ. ಸೊ ದೇ ಆರ್ ಕಾಲ್ಡ್ ಲಿವಿಂಗ್ ಅಲ್ವಾ? ಒಂದು ಪಕ್ಷಿ ತುಂಬಾ ದೊಡ್ಡದಿದೆ, ಒಂದು ಪಕ್ಷಿ ತುಂಬಾ ಚಿಕ್ಕದಿದೆ, ಒಂದು ಹಾರುತ್ತೆ, ಇನ್ನೊಂದು ಹಾರೋದಿಲ್ಲ. ಯಾಕೆ ಅದು ಹಾರುತ್ತೆ, ಯಾಕೆ ಇದು ಹಾರೋದಿಲ್ಲ ಅನ್ನೋ ನಾವು ಸ್ಟಡಿ ಮಾಡ್ತೀವಲ್ವಾ, ಅದನ್ನೇನ್ ಕರಿತೀವಿ ಅಂತ ಹೇಳಿದ್ರೆ ಆರ್ನಿಥಾಲಜಿ ಅಂತ ನಾವು ಅದನ್ನ ಕರಿತೀವಿ. ಸೊ ದಟ್ ಇಸ್ ಆಲ್ಸೋ ದಿ ಬ್ರಾಂಚ್ ಆಫ್ ದಿಸ್ ಒನ್. ಓಕೆ, ಸೈನ್ಸ್ ನ ಬ್ರಾಂಚಸ್ ನನಗೆ ಆಗಿರುತ್ತೆ. ನೆಕ್ಸ್ಟ್, ವಾಟ್ ಈಸ್ ಮೀನ್ ಬೈ ಫಿಸಿಕ್ಸ್? ಸೊ ವಾಟ್ ಈಸ್ ಮೀನ್ ಬೈ ಫಿಸಿಕ್ಸ್? Word of physics. Its meaning is word physics comes from Yes. Study of nature. Okay. its meaning Study of nature. Natural phenomena. Sarina? So it comes from the letter physis. Physis means the nature. Nature ಕಾಣಿಸ್ತಾ ಇದ್ರು ಅದನ್ನ ಏನ್ ಮಾಡ್ಬೇಕು? ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡ್ಬೇಕು. Study of nature. ಓನ್ಲಿ ಸ್ಟಡಿ ಆಫ್ ನೇಚರ್ ಅಲ್ಲ, ಓಕೆನಾ? ಸ್ಟಡಿ ಆಫ್ ನೇಚರ್ ಅಲ್ಲ, ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನೇಚರ್. systematic study of nature. Systematic study of nature. ಒಂದೇ Systematic study of nature is ಸರಿನಾ? ಆಮೇಲೆ ಏನ್ ಮಾಡಿ ಬ್ರಾಂಚಸ್ ಆಫ್ ಫಿಸಿಕ್ಸ್ ಅಂತ ಇದೆ. ಸೊ ಬ್ರಾಂಚ್ ಆಫ್ ಫಿಸಿಕ್ಸ್ ಒಳಗೆ ಫಸ್ಟ್ ಬ್ರಾಂಚ್ ನನಗೆ ಏನ್ ಬರುತ್ತೆ? ಮೆಕ್ಯಾನಿಕ್ಸ್ ಬರುತ್ತೆ. Mechanics. Electrodynamics. Mechanics, Optics. optics, thermal. ನೆಕ್ಸ್ಟ್ ಥರ್ಮೋಡೈನಮಿಕ್ಸ್ ಅಂಡ್ ದಿ ಕ್ವಾಂಟಮ್ ಮೆಕ್ಯಾನಿಕ್ಸ್. ಇದು ನನಗೆ ಮೇನ್ ಇಂಪಾರ್ಟೆಂಟ್ ನನಗೆ ಬ್ರಾಂಚಸ್ ಆಗಿದೆ. ಮತ್ತೆ ಅದರೊಳಗೆ ಡಿಫರೆಂಟ್ ಬ್ರಾಂಚಸ್ ಗಳು ಬರುತ್ತೆ. ಸೊ ದೀಪಕ್ ಜಿ, ವೆರಿ ಗುಡ್. ಸೊ ಅವರೆಲ್ಲ ಆನ್ಸರ್ ಮಾಡ್ತಾ ಇದ್ದಾರೆ. ಸೊ ನೀವೆಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಾ. ಸೊ ಕೀರ್ತಿ ಕುಮಾರ್ ಸೊ ಹ್ಯಾಂಡ್ ರೈಸ್ ಮಾಡಿ ಮತ್ತೆ ಲೋವರ್ ಹ್ಯಾಂಡ್ ಮಾಡಿದ್ರು. ಸೊ ವೆರಿ ಗುಡ್. ನೀವು ಹೀಗೆ ಕೇಳ್ತಾ ಇದ್ರೆ ನಮಗೂ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡೋಣ ನಮಗೆ ಅನ್ಸ್ತಾ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವೇನ್ ಮಾಡ್ತೀವಿ ಅಂತ ಹೇಳಿ ವಾಟ್ ಈಸ್ ಮೀನ್ ಬೈ ಫಿಸಿಕಲ್ ಫಿನಾಮಿನಾ. ಸರಿನಾ? ಫಿಸಿಕಲ್ ಫಿನಾಮಿನಾ ಅಂದ್ರೆ ಏನು ಅನ್ನೋದನ್ನ ನಾವು ಕಲಿಬೇಕು. ಓನ್ಲಿ ದಿಸ್ ಇಷ್ಟೇ ಸ್ಟಡಿ ಮಾಡೋದಲ್ಲ, ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ? ಡೀಪ್ ಆಗಿ ಫಿಸಿಕ್ಸ್ ಅಂದ್ರೆ ಏನು ಅಂತ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಈಗ ಜಸ್ಟ್ ನಾನು ಏನ್ ಮಾಡಿದೆ? ಓನ್ಲಿ ಫಿಸಿಕ್ಸ್ ಅಂತ ಹೇಳಿದೆ. ಫಿಸಿಕ್ಸ್ ಇಷ್ಟು ಬ್ರಾಂಚಸ್ ಇದೆ ಅಂತ, ಇಷ್ಟೆಲ್ಲಾ ಬ್ರಾಂಚಸ್ ಇದೆ, ಬಟ್ ನಾನು ಯಾವ ಬ್ರಾಂಚ್ ನ ಓದ್ತೀನಿ? ಸೊ ಅದನ್ನ ನಾನು ಕಲಿಬೇಕು. ಯಾವ ಬ್ರಾಂಚ್ ಇದೆ ಅನ್ನೋದನ್ನ ನಾನು ಕಲಿಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿಸ್. ಇದರ ನೋಟ್ಸ್ ಅನ್ನ ನಾನು ಆ ವಾಟ್ಸ್ಆಪ್ ನಂಬರ್ ಇಂದ ನಿಮ್ಗೆ ಬರುತ್ತೆ, ಆಯ್ತಾ? ನಿಮ್ಗೆ ನೆಟ್ವರ್ಕ್ ಇಶ್ಯೂಸ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನೀವು ವಿಡಿಯೋನ ಆನ್ ಆಗಿ ಇಡ್ತೀರಾ. ಸೊ ವಿಡಿಯೋನ ಆನ್ ಇಟ್ಟು ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನೆಟ್ ಜಾಸ್ತಿ ತಗೊಳುತ್ತೆ. ಹಾಗೆ ತಗೊಂಡಾಗ ನಿಮ್ಗೆ ನೆಟ್ವರ್ಕ್ ಇಶ್ಯೂಸ್ ಗಳು ತುಂಬಾ ಆಗುತ್ತೆ. ಸೊ ಅದಕ್ಕೆ ಮೇಕ್ ಶೂರ್ ದಟ್ ಡೋಂಟ್ ಪುಟ್ ಆನ್ ಯುವರ್ ದಿಸ್ ವಿಡಿಯೋ. ಇಲ್ಲ, ವಿಡಿಯೋನ ಮಾಡಬೇಡಿ. ನನ್ಗೆ ಅವರು ಯಾರಿಗಾರು ನೋಡ್ಬೇಕು ಅಂದ್ರೆ ನಾನು ಲಾಸ್ಟಿಗೆ ಕೇಳ್ತೀನಿ. ಸೊ ಎಲ್ಲರೂ ಕ್ಯಾಮ್ರಾನ ಬೇಕಾದ್ರೆ ಆಫ್ ಮಾಡಿ ಅವಾಗ ಬೇಕಾದ್ರೆ ನೋಡಿದ್ರು. ಓಕೆ? So okay, so we'll meet you in next class. So okay, I will discuss. Okay, make one group so that can put notes in that group. So we don't have that much provision to do our own group. So I will ask principal. So group ಮಾಡಬೇಕಾ ಬೇಡ ಅಂತ ಕೇಳ್ತೀವಿ. So ಕಾಲೇಜ್ ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಇದೆ, ಮತ್ತೆ ಸೆಪರೇಟ್ ಗ್ರೂಪ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬ್ರಾಡ್ಕಾಸ್ಟ್ ಅಲ್ಲಿ ಸೊ ಹಾಗೇನಾದ್ರೂ ಅವಶ್ಯಕತೆ ಇದ್ರೆ ನಾನು ಹೇಳ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು. ಸೊ ಮೀಟ್ ಯು ಸೂನ್.